ಅಲ್ಲಿ ಬಂದು ಅರ್ಜುನ ಬಂದಿದ್ದನ್ನು ನೋಡಿ ತಂದೆ ಅಂತ ಗೊತ್ತಿತ್ತಲ್ಲ. ಅಭ್ಯಯಾತ್ ಅರ್ಘ್ಯಪಾದ್ಯಾದ್ದೇಹಿ, ಅರ್ಘ್ಯ ಪಾದ್ಯಾದಿ ಉಪಚಾರಗಳಿಂದ ಎದುರುಗೊಂಡ ಆತ ಗೌರವದಿಂದ ಕಂಡ. ಆಗ ವಿಜಯ ಸುತಂ ಆಹಾ, ಇಲ್ಲೆಲ್ಲ ಕನ್ನಡದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಬಂದಾಗ ತಂದೆ ಅಂತ ಗೊತ್ತಿದ್ದಿಲ್ಲ ಆತರಿ ಫಸ್ಟು ಅಂತೆ ಗೊತ್ತಿತ್ತು ಆತರಿ. ಪ್ರಸಿದ್ಧವಾದ ಸಂಗತಿ, ಅದೇನು ಮುಚ್ಚಿರೋ ಸಂಗತಿ ಅಲ್ಲ, ಅದು ಅನ್ಯ ಸರಿಯಾಗಿ ಬದಲಾವಣೆ ಮಾಡಿಕೊಂಡಿದ್ದಲ್ಲಿ. ಅರ್ಜುನಿಗೆ ಗೊತ್ತು, ಆತನಿಗೂ ಇಬ್ಬರಿಗೂ ಗೊತ್ತು. ಯೋದ್ಧುಕಾಮೋ ಅರ್ಘ್ಯಮಾದಾಯ ತ್ವಯಾ ಅದ್ಯ ಅಭಿಗತೋ ಹಿ ಅಹಂ. ಯೋದ್ಧುಕಾಮ ಅರ್ಘ್ಯಂ ಆದಾಯ ತ್ವಯಾ ಅಭಿಗತೋ ಹಿ ಅಹಂ ನ ಪ್ರಿಯೇ ಪೌರುಷಂ ಧಿಕ್ತೆ ಯನ್ಮೇಧ್ಯಾಶ್ವೋ ನವಾರಿತಃ. ಅರ್ಜುನ ಬೈತಾನ ಮಗನನ್ನು. ಯೋದ್ಧುಕಾಮ ಅಭ್ಯಯಾತ್, ನಾನು ನಿನ್ನ ಹತ್ರ ಯುದ್ಧ ಮಾಡಲಿಕ್ಕೆ ಎದ್ದ ಬಂದೆ. ನೀನು ನೋಡಿದರೆ ಅರ್ಘ್ಯಂ ಆದಾಯ ತ್ವಯ ಅದ್ಯ ಅಭಿಗತೋ ಹ್ಯಹಂ, ಅರ್ಘ್ಯಪಾದ್ಯಾದಿ ಪೂಜೆ ಮಾಡ್ತಾ ಇದ್ದಿಲ್ಲ ನೀನೀಗ ಅಂತ ಪ್ರಶ್ನೆ. ನಿನ್ನ ಮಗ ಮಾಡ್ತೇನೆ ಅಂದರೆ ನೀನು ಬೇರೆ ದೇಶದ ರಾಜ, ನಮ್ಮ ದೇಶದ ರಾಜ ಅಲ್ಲ ನೀನೀಗ. ಸೊ ನನ್ನ ಹೇಗೆ ನೋಡ್ಬೇಕು ನೀನೀಗ? ತಂದೆ ಅಂತ ನೋಡಬಾರ್ದು. ತಾನು ಗೀತೆಯನ್ನು ಕೇಳಿದ್ನಲ್ಲ ಆಗ, ಬಂಧು ಬಾಂಧವನಂತ ನೋಡಬಾರ್ದು, ಏನಂತ ನೋಡಬೇಕಾಗ ಬಂದಿದ್ದು ಪರಾಕ್ರಮ ತೋರಿಸ್ಬೇಕು ನೀನೀಗ. ಅಂದು ಬಿಟ್ಟು ಏನು ಮಾಡ್ತಾ ಇದ್ದೆ? ಪೂಜೆ ಮಾಡ್ಲಿಕ್ಕೆ ಬಂದಿದೆಯಲ್ಲ ಅಂಥೇಳಿ ಬೈತಾನೆ ಅರ್ಜುನ. ಬೈದು ಬಿಟ್ಟು ಅಲ್ಲೇ ಬೈಲ, ನಿಮ್ಮ ಮಗನೇ ಅಲ್ಲ ಸುಳ್ಳು ಹೇಳ್ತಿ ಅಂತ ಗಲಾಟೆ ಮಾಡ್ತಾನೆ. ಸುಳ್ಳು ಹೇಳ್ತೀನಿ ನೀನೀಗ. ಕನ್ನಡದಲ್ಲಿ ಲಕ್ಷ್ಮೀಶ ಕವಿ ಬರೀತಾನೆ, ಜಂಬುಕಂ ಜನಿಸುವುದೇ ಸಿಂಗದುದರದೋಳು. ಸಿಂಹದ ಹೊಟ್ಟೆಯೊಳಗೆಲ್ಲ ನರಿ ಹುಟ್ಟುತ್ತಾ, ನೀನು ಯುದ್ಧ ಮಾಡದೆ ಬಂದಿದ್ದೀಯಲ್ಲ, ನನ್ನ ಮಗನಾಗಿದ್ದರೆ ಯುದ್ಧ ಮಾಡ್ತಿದ್ದೆ ನೀನು. ಶರಣಾಗ್ಲಿಕ್ಕೆ ಬಂದಿದ್ದೆ ಅಂದರೆ ನೀನು ಸಿಂಹ ಅಲ್ಲ, ನರಿ ಇದ್ದಾಗ ಲೆಕ್ಕ. ನಾನು ಸಿಂಹ, ನನ್ನ ಮಗ ಅಂತ ಹೇಳ್ಕೊಂಡು ಒಪ್ಪೋದಿಲ್ಲ ನಾನು ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಅಂದರೆ ಅಷ್ಟು ಅರ್ಜುನ ನಿರೀಕ್ಷೆ ಮಾಡಿದ್ದ. ಅದು ಗೊತ್ತಿಲ್ಲ ಅಂಥೇಳಿ. ಇಲ್ಲಿ ಗೊತ್ತಿದೆ ಅರ್ಜುನನಿಗೆ, ನಂಗೆ ಗೊತ್ತು ನೀವು ಬೇರೆ ದೇಶದ ರಾಜ, ಇದರಿಂದ ಉತ್ತರ ಸಿಕ್ತೀಗ. ಯಾಕೆ ಬಬ್ರುವಾಹನ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲೇ ಸಂಬಂಧಪಟ್ಟವನಲ್ಲ, ಆತ ಅಪ್ಪ ಹೊರಟಿದ್ದ, ಮಾವನ ಸಂಬಂಧಿಯಾಗಿ ಹೊರಟಿದ್ದ ವಿಚಾರ ಬೇರೆ. ಆದರೆ ಅದೇ ರೀತಿ ಅಶ್ವತ್ಥಾಮರ ಬ್ರಹ್ಮಶ್ರೀ ಯಾಕೆ ಹೊಡೆಯಲಿಲ್ಲ ತನ್ನ ಉತ್ತರಾಧಿಕಾರಿ ಅಲ್ಲ ಈತ. ಪಾಂಡವರ ಪಾಂಡವರ ವಂಶಕ್ಕೆ ಸೇರಿಲ್ಲ ಈತ, ಆದ್ದರಿಂದಾಗೇನೆ ಅಪ್ಲಿಕಬಲ್ ಅಲ್ಲ ಆತಗೆ. ನ ಪ್ರಿಯೇ ಪೌರುಷಂ ಧಿಕ್ತೆ, ನನಗೆ ಸಂತೋಷ ಆಗಲಿಲ್ಲ ಅಂತ ಹೇಳ್ತಾನೆ. ನಿನ್ನ ಪೌರುಷಕ್ಕೆ ಧಿಕ್ಕಾರ, ನಿನ್ನ ಪೌರುಷಕ್ಕೆ ಧಿಕ್ಕಾರ. ಮೇಧ್ಯಾಶ್ವೋ ನಾ ವಾರಿತಃ, ನಾವು ಕುದುರೆ ತೊಗೊಂಡು ಬರೋದು ಯಾತಕ್ಕೋಸ್ಕರ? ಸವಾಲದು. ಯುದ್ಧ ಕಟ್ಟಿ ಇಲ್ಲ ಶರಣಾಗಿ ಅಂಥೇಳಿ. ನೀನು ಕಟ್ಟಿ ಏನು ಮಾಡಬೇಕೀಗ? ಧೈರ್ಯ ಇದು ಪರಾಕ್ರಮ ತೋರಿಸ್ಬೇಕಾಗಿತ್ತು. ಶರಣಾದಾಗಾಯ್ತಲ್ಲ ನೀನೀಗ, ಆದ್ದರಿಂದ ನಾನು ಒಪ್ಪೋದಿಲ್ಲ ಅಂಥೇಳಿದ. ಅದು ಮಗನಿಂದ ನಿರೀಕ್ಷೆ ಮಾಡಿದ್ದೇನಾತ ಯುದ್ಧವನ್ನು. ಆ ಯುದ್ಧ ಯೋದ್ಧುಕಾಮಃ ಅಂತ ಹೇಳೇ ಬಿಡ್ತಾನೆ. ನೀನು ಉಪಚಾರ ಎಲ್ಲ ಮಾಡ್ತೀಯ, ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ. ತದಾಪಿ ಪಿತೃಭಕ್ತ್ಯಾ ಏನಂ ಅಯುಧ್ಯಂತಂ ಉಲೂಪಿಕಾ ಪ್ರಾಹ ಯುದ್ಧಸ್ವ ಯತ್ಪ್ರೀತ್ಯೈ ಗುರೋಃ ಕಾರ್ಯಂ ಅಸಂಶಯಂ. ತದಾ ಅಪಿ ಪಿತೃಭಕ್ತ್ಯಾ ಏನಂ ಅಯುಧ್ಯಂತಂ ಉಲೂಪಿಕಾ ಪ್ರಾಹ ಯುದ್ಧಸ್ವ ಯತ್ ಪ್ರೀತ್ಯೈ ಗುರೋಃ ಕಾರ್ಯಂ ಅಸಂಶಯಂ. ಆ ಉಲೂಪಿ ಏನು ಮಾಡ್ತಾಳಾಗ? ಉಲೂಪಿ ಯಾರೋ? ಎಲ್ಲರೂ ಉಲುಪಿನ ಹೆಂಡ್ತಿನ ಮಾಡಿ ಹಾಕ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ, ಅದರಲ್ಲಿ ಎಲ್ಲ ಕಡೆ ಕೊಟ್ಟು ನಮ್ಮವ್ರು ಹಾಗೆ ಬರೆದು ಬಿಟ್ಟಿದ್ದಾರೆ ಇತ್ತೀಚಿನವ್ರು. ಉಲುಪಿ ಒಬ್ಬ ಹೆಂಡತಿ ಅಂತೇಳಿ, ತಪ್ಪೋದು. ಹೆಂಡತಿ ಅಲ್ಲ ಅವಳು, ಗೊತ್ತಾಯ್ತಾ? ಅವಳ ಗಂಡನನ್ನು ಏನು ಮಾಡಿದ್ದ, ಒಬ್ಬ ಗರುಡ ತಿಂದು ಹಾಕಿಬಿಟ್ಟಿದ್ದ ಇವಳು ಗಂಡನನ್ನು, ಉಲುಪಿ ಗಂಡನನ್ನು. ಅದರಲ್ಲಿ ನೆನಪಿರಬೇಕಾಗ್ಲೇ, ತುಂಬ ಹಿಂದೆ 25ರಲ್ಲಿ ಬಂದಿರೋದು ಅದು. ಅವಾಗ ಏನಾಯ್ತಾಗ ಸಂತಾನ ಇಲ್ಲ ಅಂಥೇಳಿ ಕೇಳ್ಕೊಂಡಿದ್ದಕ್ಕೆ ವಾಸುಕೆ ಕೇಳ್ಕೊಂಡಿದ್ದು. ಈಕೆ ಹರಿದ್ವಾರ ಸ್ನಾನ ಮಾಡ್ತಿದ್ದಾಗ ಹೇಳ್ಕೊಂಡು ಹೋದ ನಾಗಲೋಕಕ್ಕೆ. ಆಗ ನಾಗರಾಜ ಕೇಳ್ಕೊಂಡ. ಹೀಗಾಯಿತು, ಗರುಡೇನು ಆತ್ತಪತ್ಯು ಹೇಳ್ತಾನೆ. ಗರುಡನಿಂದ ಗಂಡ ಕೊಂದೋಗ್ಬಿಡ್ತಾನೆ, ವಂಶ ಬೆಳಿಬೇಕಾಗಿದೆ, ನೀನು ಈ ರೀತಿ ಮಾಡು. ಅದು ಅಲ್ಲೋಡು, ಹಿಂದಿನ ಕಾಲಕ್ಕೆ ಒಂದು ಪದ್ಧತಿ ಇತ್ತದು. ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡಿಬೋದು. ನೀನು ಮಹಾವೀರ, ಮಹಾವಿದು, ಜ್ಞಾನಿ, ಧರ್ಮಿಷ್ಠ, ಅದರಿಂದ ನಮಗೆ ಸಂತಾನ ಕೊಡಬೇಕು ಒಪ್ಕೊಂಡ ಅರ್ಜುನ. ಆದರೆ ಏನಾಯ್ತು, ಅದರಿಂದ ಒಪ್ಕೊಂಡಿದ್ದರಿಂದ ಮಗ ಹುಟ್ಟಿದ. ಅವನೇ ಇರಾವಾನ್ ಅಂತ ಹೆಸರು. ಆದರೆ ಇವನ ಮಗ ಅಂತ ಅನಿಸ್ಕೊಳ್ಳಿದ್ದು. ಅರ್ಜುನನ ಮಗ ಅಂತ ಬಬ್ರುವಾಹನ ಮಗನಾಗಿದ್ದರೂ ಕೂಡ ಹೇಗೆ ವಂಶಕ್ಕೆ ಸೇರಲಿಲ್ಲ ಆಕೆ, ನಾಗವಂಶಕ್ಕೆ ಸೇರನೇ ಹೊರತು ಪಾಂಡವ ವಂಶಕ್ಕೆ ಸೇರಲಿಲ್ಲ ಇರಾವಾನ್. ಆದ್ದರಿಂದ ಆಕೆ ಹೆಂಡತಿ ಅಲ್ಲವೇ ಅಲ್ಲ, ಹೆಂಡತಿ ಅಲ್ಲ. ಉದಾಹರಣೆಗೆ ಈಗ ಅಂಬಿಕಾಂಬಾಲಿಗೆ ವೇದವ್ಯಾಸರು ಸಂತತಿಯನ್ನು ಹುಟ್ಟಿಸಿದರು. ಅವರಿಬ್ಬರು ಕೂಡ ಹೆಂಡತಿ ಅಂತ ಕರಿಬಾರದು, ವೇದವ್ಯಾಸರ ಪತ್ನಿಯರು ಅಂತ ಕರಿಬಾರದು, ಗೊತ್ತಾಯ್ತಾ? ವಿಚಿತ್ರವೀರನ ಹೆಂಡಂದರೆ ಹೊರತು ಇವರು ಹೆಂಡಂದ್ರಲ್ಲ. ಅವರು ಗಡ್ಡ ಮೃತನಾದಾಗ ಎಲ್ಲರಿಗೂ ಅವಕಾಶ ಇಲ್ಲ. ಅದು ರಾಜಮನೆತನ, ಪ್ರಸಿದ್ಧವಾದ ರಾಜಮನೆತನ, ಉತ್ತರಾಧಿಕಾರಿ ಇಲ್ಲದೇ ನಿಂತು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಮಾಡಿದ ವ್ಯವಸ್ಥೆ ಅದಾಗಿತ್ತು. ಆದ್ದರಿಂದಲೇ ಈತ ಮಗನಾಗಿರಲಿಲ್ಲ. ಆಕೆ ಹೆಂಡತಿನೂ ಅಲ್ಲ, ಯಾರು ಉಲೂಪಿ ಹೆಂಡತಿ ಅಲ್ಲ, ಚಿತ್ರಾಂಗದೇ ಹೆಂಡತಿ ಹೌದು.
ವಿವಾಹವಾಗಿ ಪಡೆದಿದ್ದರಿಂದ ಹೆಂಡತಿ ಹೌದು. ಇದು ಗೊತ್ತಿಲ್ಲದೆ ನಮ್ಮ ರೀಸೆಂಟಾಗಿ ಅಂತ ಅದೇ ಬರೆದಾಕ್ಬಿಟ್ಟಿದ. ಕಾರ್ಯಂ ಅಸಂಶಯಂ ಪ್ರೀಣನಾಯ ಏವ ಯುದ್ಧಸ್ವ. ಒಂದು ಮಾತಿದೆ, ಪ್ರೀತ್ಯ ಗುರೋಃ ಪ್ರೀತ್ಯೈ. ಏನು ಮಾಡಬೇಕು? ಕಾರ್ಯಂ ಅಸಂಶಯ, ಗುರುಗಳ ಸಂತೋಷಕ್ಕೋಸ್ಕರ. ಗುರುಗಳು ತಂದೆಗಳು ಗುರುವೇ, ಅವರ ಪ್ರೀತಿ ಸಂತೋಷ ಪಡೋದಾದರೆ ಹೇಳಿದನ್ನು ಮಾಡಬೇಕು. ಯುದ್ಧ ಮಾಡು ಅಂತ ಹೇಳ್ತಾರೆ, ಮಾಡಿಬಿಡಿ, ಯಾಕೆ ಯೋಚನೆ ಮಾಡ್ತೀವಿ ಅಂತೇಳಿ. ಅಂದರೆ ಬಭ್ರುವಾಹನ ಇಷ್ಟು ಹೇಳಿದರೂ ಯುದ್ಧಕ್ಕೆ ತಯಾರಾಗಲಿಲ್ಲ. ಯಾಕೆ? ಪಿತೃಭಕ್ತಿಯೈವ ಹೇಳ್ತಾರೆ. ಪಿತೃಭಕ್ತಿಯಿಂದಾಗಿ ಯುದ್ಧ ಮಾಡೋಕ್ಕೆ ಇಷ್ಟಪಡಲಿಲ್ಲ. ಉಲುಪಿ ಏನು ಮಾಡಲಿಲ್ಲ, ಪ್ರೋತ್ಸಾಹ ಕೊಟ್ಟು ಯುದ್ಧ ಮಾಡಿಬಿಡು. ಅವರು ಯುದ್ಧ ಮಾಡಿದರೆ ಸಂತೋಷ ಪಡೋದಾದರೆ ಸಂತೋಷ ಪಡಿಸ್ಬೇಕು, ಸಂತೋಷ ಪಡಿಸು, ಯುದ್ಧ ಮಾಡು ಅಂತ ಹೇಳಿದರು. ಆಗ ಆಯಿತು. ಪ್ರೀಡನಾಯೈವ ಯುದ್ಧಸ್ವ ಪ್ರೀಡಯಾಮ ವಾಸುದೇವಂ ಇದ್ದ ಹಾಗೆ ಅರ್ಜುನನ ಪ್ರೀತಿಗೋಸ್ಕರ ಯುದ್ಧವನ್ನು ಮಾಡ. ನೀನೀಗ ದ್ವೇಷ ಏನೂ ಇಲ್ಲ, ಪ್ರೀತಿಗೋಸ್ಕರ ಮಾಡು. ಪ್ರೀತೆ ಸಂದರ್ಶಯನ್ ಬಲಂ, ನಿನ್ನ ತಂದೆಗೆ ನಿನ್ನ ಬಲ ತೋರಿಸ್ಬೇಕು, ಎಷ್ಟು ಅಸ್ತ್ರಜ್ಞಾನ ಅಂತ ತೋರಿಸ್ಬೇಕು ನೀನೀಗ. ಇತ್ಯುಕ್ತೋ ಯುಯುಧೇ ಪಿತ್ರ ಬಲಂ ಸರ್ವಂ ಪ್ರದರ್ಶಯನ್. ಹೀಗೆ ಉಲೂಪಿಯಿಂದ ಹೀಗೆ ಹೇಳಲ್ಪಟ್ಟಂತಹ ಆ ಬಭ್ರುವಾಹನ ಪಿತ್ರಾಯುಯುಧೇ ತಂದೆಯಾದ ಅರ್ಜುನನಿಗೆ ಯುದ್ಧವನ್ನು ಶುರು ಮಾಡಿದ. ಬಲಂ ಸರ್ವಂ ಪ್ರದರ್ಶಯನ್, ತಂದೆ ಮೆಚ್ಚಬೇಕು ಅಂಥೇಳಿ ಒಳ್ಳೆ ಚೆನ್ನಾಗೇ ಯುದ್ಧ ಮಾಡಿದ. ಈ ಸಮಯದವರೆಗೆ ಮೆಚ್ಚಬೇಕು ಅಂಥೇಳಿ ಆತ ಬಲಂ ಸರ್ವಂ ಸರ್ವಶಕ್ತಿಯನ್ನು ಹಾಕಿಬಿಟ್ಟು ಯುದ್ಧ ಶುರು ಮಾಡಿಬಿಟ್ಟ. ಅರ್ಜುನಸ್ತು ಆಗೇನಾಯ್ತು ನೋಡಿ. ಅರ್ಜುನಸ್ತು ಸುತಸ್ನೇಹಾತ್ ಮಂದಂ ಯೋಧಯತಿ ಸ್ಮಯನ್ ಸತು ಸರ್ವಾಯುಧಕ್ಷೇಪೋಪಿ ಅವಿಕಾರಂ ಧನಂಜಯಂ. ಅರ್ಜುನಹಾತು, ಅರ್ಜುನ ಏನು ಮಾಡದ? ಎಷ್ಟೆಲ್ಲ ಉಪದೇಶ ಮಾಡಿದ್ದರೂ ಕೂಡ ಸುತಸ್ನೇಹಾತ್ ತನ್ನ ಮಗ ಅನ್ನೋ ಪ್ರೀತಿಯಿಂದಾಗಿ ಮಂದಂ ಯೋಧ ಇತ್ತಿದ್ರು. ಅರ್ಜುನ ಮಹಾವೀರ, ಪಾಪ ಮಗನಿಗೆ ಹೆಚ್ಚು ಕಡಿಮೆ ಆಗಬಾರ್ದು ಅಂಥೇಳಿ ಯುದ್ಧ ನೋಡಿ ಸಂತೋಷ ಪಡಲಿಕ್ಕೆ ಯುದ್ಧ ಮಾಡಿದ್ದೆ ಹೊರತು ಬೇರೆದಕ್ಕಲ್ಲ. ಅದಕ್ಕೆ ಮಂದಂ ಯೋಧ ಐತಿ, ಇವೆಲ್ಲ ಯುದ್ಧ ಮಾಡ್ತಿದ್ದ. ಈತ ಜೋರಾಗೆ ಯುದ್ಧ ಮಾಡಿದ ಮೆಚ್ಚಿಸ್ಬೇಕು ಅಂಥೇಳಿ. ಸತು ಸರ್ವಾಯುಧಕ್ಷೇಪೋಪಿ ಅವಿಕಾರಂ ಧನಂಜಯಂ. ಬಭ್ರುವಾಹನ ನೋಡ್ದ, ಏನು ಹೊಡೆದ್ರು ಅರ್ಜುನ ಏನೂ ಆಗ್ತಾನೇ ಇಲ್ಲ. ಅಷ್ಟು ಮೆಲ್ಲಗೆ ಯುದ್ಧ ಮಾಡಿದರೂ ಕೂಡ ಏನೂ ಆಗ್ತಾಯಿಲ್ಲ. ಅಂದರೆ ಅರ್ಜುನ ಭಾರಿ ಸೀನಿಯರು, ಭಾರಿ ತಾರತ ಎಲ್ಲದರಲ್ಲೂ ಮೇಲಿದ್ದಾನೆ. ಅದು ಸ್ವರೂಪದಲ್ಲೂ ಈತ ಮಗ, ಇಲ್ಲಷ್ಟೇ ಅಲ್ಲ, ಸ್ವರೂಪದಲ್ಲೂ ಕೂಡ ಈತ ಇಂದ್ರದೇವರ ಪುತ್ರ ಜಯಂತನ ಅವತಾರ ಬಭ್ರುವಾಹನ. ಆದ್ದರಿಂದ ಆ ಅಟ್ಯಾಚ್ಮೆಂಟ್ ಇತ್ತು ಆತನಿಗೆ, ಎಲ್ಲ ರೀತಿಯಲ್ಲೂ ಕೂಡ ಸಂಬಂಧ ಇತ್ತು. ಮೆಲ್ಲಗೆ ಯುದ್ಧ ಮಾಡಿದೆ ಅಥವಾ ಫುಲ್ ಯುದ್ಧ ಮಾಡಿದ. ಎಷ್ಟು ಎಲ್ಲ ತನಗೆ ಗೊತ್ತಿದ್ದೆಲ್ಲ ಬಿಟ್ಟ. ಅರ್ಜುನ ಏನೂ ಆಗ್ತಾನೇ ಇಲ್ಲ. ಧನಂಜಯಂ ಅವಿಕಾರಂ, ಈ ನಗ್ನಗ್ತಾ ಯುದ್ಧ ಮಾಡ್ತಾ ಇದ್ದಾನೆ ಆರಾಮಾಗಿ. ಆಯ್ತು ಭಾರಿ ಯೋಚನೆ ಮಾಡ್ದ ಈತ. ಹೇಳಿ ಅಲ್ಲಿ ಅದೇ ಹೇಗಾಗ್ತದೆ? ಉಲೂಪಿಯ ಮಗ ಅವನು, ಚಿತ್ರಾಂಗದೆಯ ಮಗ ಈತ, ಒಂದೇ ಹೇಗಾಗ್ತದೆ? ಈಗ ಉಲೂಪಿ ಪ್ರಶ್ನೆ ಯಾತಕ್ಕೆ ಬಂತು ಅಂದರೆ, ಇಲ್ಲಿ ಉಲೂಪಿ ಹೇಳಿಲ್ಲ ಅಂದರೆ ಉಲೂಪಿ ಅರ್ಜುನ ಹೇಳುತ್ತಿದ್ದೆ ಬರೆದಿದ್ದಾರೆ, ತಪ್ಪು ಅಂತ ಹೇಳೋದಕ್ಕೆ ರೆಫರ್ ಮಾಡಿದ್ದೆ ಹೊರತು ಉಲೂಪಿ ಇದ್ಲು ಇರಾವಂತನ ತಾಯಿ. ಇರಾವಂತ ಹೋದ ಯುದ್ಧದಲ್ಲಿ, ಬಭ್ರುವಾಹನ ಇಲ್ಲಿದ್ದಾನೆ, ಯುದ್ಧ ಮಾಡಿ. ತಾಯಿ ಚಿತ್ರಾಂಗದೆ, ಇಬ್ಬರು ಬೇರೆ ಬೇರೆ, ಇಬ್ಬರು ಕೂಡ. ಹಾಂ ಏನ? ಚಿತ್ರಾಂಗದ ಅಲ್ಲಿ ಬಂದಿಲ್ಲ. ಹಾಗಾಗಿ ಅರ್ಜುನನ ಮಗ, ಅರ್ಜುನನಿಗೆ ತನ್ನ ಮಗನಾಗ ಅರ್ಜುನನಿಂದ ಹುಟ್ಟಿದ್ರಿಂದ ಮಗ ಅಟ್ಯಾಚ್ಮೆಂಟ್ ಬೆಳೆದಿತ್ತು ಇಬ್ಬರಿಗೂ ಕೂಡ. ಹಾಗಾಗಿ ಬಂದು ಹೋಗ್ತಾ ಇದ್ಲು. ಈಗ ಬಂದಿದ್ಲು. ಅದು ಬಂದಿದ್ದ ಕಾರಣನೂ ಇತ್ತಾಗಿ ಬರಲಿಕ್ಕೆ ಒಂದು ದೊಡ್ಡ ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಸರಿಯಾದ ಕಾಲಕ್ಕೆ ಬಂದು ಯುದ್ಧಕ್ಕೆ ಪ್ರೋತ್ಸಾಹ ಕೊಟ್ಟು ಈತ ನೋಡಿದ. ದೃಷ್ಟ್ವಾ ಬಾಲ್ಯಾತ್ ಪರೀಕ್ಷಾಯೈ ಮಂತ್ರಪೂತಂ ಮಹಾಶರಂ ಚಿಕ್ಷೇಪ ಪಿತ್ರೇ ದೈವೇನ ತೇನ ಏನಂ ಮೋಹ ಆವಿಶತ್. ದೃಷ್ಟ್ವಾ ಬಾಲ್ಯಾತ್ ಪರೀಕ್ಷಾಯೈ ಮಂತ್ರಪೂತಂ ಮಹಾಶರಂ ಚಿಕ್ಷೇಪ ಪಿತ್ರೇ ದೈವೇನ ತೇನ ಏನಂ ಮೋಹ ಆವಿಶತ್. ದೃಷ್ಟ್ವಾ ಬಾಲ್ಯಾತ್, ಹುಡುಗತನ ಅಂದರೆ ಭಾರಿ ಹುಡುಗೇನಲ್ಲ ಆತ, ಗೊತ್ತಾಯ್ತಾ? ಇರಾವನ್ ಯುದ್ಧದಲ್ಲಿ ಸತ್ತೋದ. ಇರಾವನ್ ಮೊದಲು ಹುಟ್ಟಿದ, ಸ್ವಲ್ಪ ದಿವಸಕ್ಕೆ ಇವನು ಹುಟ್ಟಿದ. ಅದರಿಂದ ಬಾಲ್ಯಾತ್ ಅಂದರೆ ತಂದೆ ಮುಂದೆ ಬಾಲ್ಯ ಅಷ್ಟೇ ಹೊರತು ಬೇರೆ ಅಲ್ಲ. ಏನು ಮಾಡಿದ? ಹಾಗಿದ್ದರೆ ಪರೀಕ್ಷೆ ನನ್ನ ಶಕ್ತಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಮಂತ್ರಪೂತಂ ಮಹಾಶರಂ, ದೊಡ್ಡ ಬಾಣನೇ ತೊಗೊಂಡ. ಅಸ್ತ್ರನೇ ಮಂತ್ರಿಸಿಬಿಟ್ಟ, ಅಸ್ತ್ರನೇ ಮಾಡಿಬಿಟ್ಟ. ಅದನ್ನು ಅರ್ಜುನೇ ಹೊಡೆದು ಬಿಟ್ಟ. ಅರ್ಜುನ ಎಕ್ಸ್ಪೆಕ್ಟ್ ಮಾಡಿಲ್ಲ ಅದನ್ನು. ಯಾಕೆಂದರೆ ಇಷ್ಟೆಲ್ಲ ತಜ್ಞೆ ಅಂತ ಹೇಳಿದವನು ಈ ರೀತಿ ಹೊಡಿತಾನೆ ಅಂತ ನಿರೀಕ್ಷೆ ಮಾಡಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಅದು. ಮೆಲಗೆ ಯುದ್ಧ ಮಾಡ್ತಿದ್ದಾನೆ. ಈತ ಅಸ್ತ್ರ ಬಿಡ್ಬೋದು ನಿರೀಕ್ಷೆನೂ ಮಾಡಿದ್ದಿಲ್ಲ. ಆದ್ದರಿಂದ ಅಸ್ತ್ರ ಬಂದೇ ಬಿಡ್ತು, ಅರ್ಜುನ ಹೊಡೆದೇ ಬಿಡ್ತು. ಗೊತ್ತಾಯ್ತಾ? ಅರ್ಜುನ ಹೊಡೆಯಿತು. ಚಿಕ್ಷೇಪ ಪಿತ್ರೇ, ತಂದೆ ಮೇಲೆ ಪ್ರಯೋಗಿಸಿದ. ದೈವೇನ, ಇದೆಲ್ಲ ಏನು
ಒಂದು ಕಾರಣ ಇದು, ಇನ್ನೊಂದು ಭಗವಂತನ ಸಂಕಲ್ಪ ಇದ್ದಾಗ ತೇನ ಏನಂ ಮೋಹ ಆವಿಶತ್, ಅರ್ಜುನ ಮೂರ್ಛಿತನಾಗಿಬಿಟ್ಟ, ಒಳ್ಳೆ ಗಾಢ ಮೂರ್ಛೆಗೆ ಒಳಗಾದ. ಈ ಸಿನಿಮಾದಲ್ಲಿ ಏನು ಮಾಡಿಬಿಡ, ತಲೆ ಕತ್ತರಿಸಿ ಹೋಗಿಬಿಡ್ತಾರೆ ಅಡಿ ಅಂತೇಳಿ, ಕತ್ತರಿಸಿ ಅರ್ಜುನ ತಲೆ ಎಲ್ಲೇ ಹೋಗಿಬಿಡುತ್ತೆ, ಮತ್ತು ಇರೋದೇ ಇಲ್ಲ, ಯಾರೋ ಹೊತ್ಕೊಂಡು ಬೇರೆ ಹೋಗಿಬಿಡ್ತಾರೆ. ಎಲ್ಲ ಸುಳ್ಳು ಸುಳ್ಳು ಕಥೆಗಳೆಲ್ಲ ಏನೋ ಮಾಡ್ಲಿಕ್ಕೆ ಹೋಗಿ ಕೆಡಿಸಿಬಿಡ್ತಾರೆ. ಜೈವಿರಿ ಭಾರತದಲ್ಲೂ ಕೂಡ ಇನ್ನೊಬ್ಬರು ಸೃಷ್ಟಿ ಮಾಡಿದ್ದಾರೆ. ವೃಷಕೇತು ಒಬ್ಬ ಕನ್ನಡನ ಮಗ ಉಳ್ಕೊಂಡಿದ್ದಂತೆ, ಅರ್ಜುನ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾನೆ, ಇಬ್ಬರನ್ನೂ ಕೊಂದು ಹಾಕಿಬಿಡ್ತಾರೆ. ಯಾರೋ ಈ ಬಭ್ರುವಾಹನ. ಹೀಗೆಲ್ಲ ನಡೀತಾ ಇದೆ. ಕನ್ನಡನ ಯಾರು ಮಕ್ಕಳು ಉಳ್ಕೊಂಡಿಲ್ಲ, ಬರೋದೂ ಇಲ್ಲ, ಬರೀ ಕಲ್ಪನೆಗಳಷ್ಟೇ ಹೊರತು ಅದಲ್ಲ. ಹೆಚ್ಚಿನ ಮಹಾಭಾರತ ಓದೋ ಅಭ್ಯಾಸ ಇಲ್ಲ, ಅದನ್ನು ಮಾತ್ರ ಟೆಕ್ಸ್ಟ್ ಆಗಿರುತ್ತೆ. ಸಾಮಾನ್ಯವಾಗಿ ಸ್ಕೂಲಿಗೆ ಶಾಲಾ ಕಾಲೇಜ್ ಟೆಕ್ಸ್ಟ್ ಆಗಿರೋದ್ರಿಂದ ಅದು ಓದಿಬಿಡ್ತಾರೆ, ಆ ಕಥೆನೇ ಕೇಳಿಬಿಡ್ತಾರೆ, ಅದೇ ತಲೆಯಲ್ಲಿ ಕೂತಿರುತ್ತೆ. ಅದು ಎಷ್ಟು ಕೆಟ್ಟೋಗಿದೆ ಈಗ ಅಂದರೆ, ಸತ್ಯಕ್ಕೆ ಪ್ರಚಾರ ಇಲ್ಲ, ಸುಳ್ಳಿಗೆ ಭಾರಿ ಪ್ರಚಾರಗಳು. ಅದರಿಂದಾಗಿಯೇ ಜನಕ್ಕೆ ಸತ್ಯ ಗೊತ್ತಾಗದೇ ಸಂಸ್ಕೃತ ಬರೋದಿಲ್ಲ ಮೇನ್ ಜನಗಳಿಗೆ, ಮತ್ತೆ ಅಲ್ಲಿ ಬೇರೆ ಇರ್ಬೋದು ಅಂತ ಅಂದ್ಕೊಳ್ಳೋದೇ ಇಲ್ಲ. ಪ್ರಾಮಾಣಿಕವಾಗಿ ಬರ್ತಾರೆ ತಿಳ್ಕೊಂಡ್ಬಿಡ್ತಾರೆ, ಅದು ಬೇರೆ. ಸಿನಿಮಾ ನೋಡಿದ್ರೆ ಆ್ಯಕ್ಚುಲ್ ಅಂತ ತಿಳ್ಕೊತಾರೆ, ನಾಟಕನ ಇದೆ ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಸುಳ್ಳು ಅವೆಲ್ಲ ಕೂಡ. ಅದನ್ನು ಪರೀಕ್ಷೆ ಮಾಡಿ ಆಗ ಕಾಲಕ್ಕೆ ಏನು ಮಾಡ್ತಿರಬೇಕೋ ತಿಳಿದವ್ರು ಹೇಳಬೇಕಾದ್ರೆ ಸರಿಯಲ್ಲ ಇದು, ಹಾಗೆಲ್ಲ ಮಾಡಬೇಡಿ ಅಂತ ಹೇಳಬೇಕು. ಇಲ್ಲಿ ನಮ್ಮಲ್ಲಿ ಏನಾಯಿತು ಅಂದರೆ, ನಮ್ಮವರು ಓದಲ್ಲ, ಆದ್ದರಿಂದ ಅವ್ರಿಗೂ ಗೊತ್ತಿಲ್ಲ ಏನು ನಡೀತು ಅಂತ, ಅವ್ರಿಗೂ ಏನಾಗಿದೆ ಗೊತ್ತೇ ಇಲ್ಲ. ತಮಾಷೆ ಸಿನಿಮಾ ನೋಡಿ ಅದನ್ನೇ ಕತೆ ಹೇಳಿಬಿಡ್ತಾರೆ. ಎಷ್ಟು ಸಿನಿಮಾ ನೋಡಿರ್ತಾರೆ ಅದನ್ನೇ ಕತೆ ಅಂತ ಹೇಳಿಬಿಡ್ತಾರೆ ಎಷ್ಟೋ ಸಲ. ಕಾವ್ಯ ಓದಿರ್ತಾರೆ ಅದೇ ಕತೆ ಅಂತ ಹೇಳ್ತಾರೆ, ವಿಮರ್ಶೆ ಮಾಡೋದೇ ಇಲ್ಲ. ಅದರಿಂದ ಲಾಸ್ ಯಾರಿಗೆ? ಸತ್ಯಕ್ಕೆ ನಷ್ಟ ಆಯಿತು, ಜನಗಳಿಗೆ ಪಾಪ ಬಂತು. ಇದೆಲ್ಲ ಶಾಸ್ತ್ರ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಈ ವೈರ್ ಏನೋ ಇಲ್ಲಿ ಜೋಲಾಡುತ್ತೆ ಅಂತ ಕಟ್ಲೆ ಇಲ್ಲೇ ಕಟ್ಟಿಬಿಟ್ರೆ ಸತ್ತೋಗ್ತಾನೆ, ಗೊತ್ತಾಯ್ತಾ? ಅದು ವೈರ್, ಅದು ಲೈವ್ ವೈರ್, ಹಾಗೆಲ್ಲ ಆಟ ಆಡ್ಲಿಕ್ಕೆ ಹೋಗಬಾರ್ದು. ಕಥೆ ಕಾದಂಬರಿ ಯಾವುದೋ ಇರ್ತದೆ, ಅದರಲ್ಲಿ ಏನಾರು ಮಾಡ್ಕೊಂಡು ಹೋಗಿ. ಇದು ಹಾಗಲ್ಲ, ಶಾಸ್ತ್ರ ಇದು, ಟೆಕ್ಸ್ಟ್ ಬುಕ್ ಇದು. ಮಹಾಭಾರತ ಅಂದರೆ ಏನದು? ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದೇ ಬರೀಬೇಕು, ಬೇರೆ ಬರೀ ಹಾಗಿಲ್ಲ. ಕೆಲವು ಸರ್ತಿ ಹೀಗಾಗುತ್ತೆ, ಎಷ್ಟೆಲ್ಲ ತಪ್ಪು ಬರೆದಿರ್ತಾರೆ, ತಪ್ಪೇ ಬರೀಬೇಕು ಉತ್ತರಾಡೆಯವರು. ಇಲ್ಲ ಅಲ್ಲಿ ಅವ್ರು ಕರೆಕ್ಟ್ ಮಾಡೋದು, ಇವರು ಕರೆಕ್ಟ್ ಮಾಡ್ಕೊಳ್ಳೋಗಿಲ್ಲ. ಅರ್ಥ ಆಯ್ತಾ? ಈಗ ಬರೆದ್ರೆ ಹುಡುಗ ತಲೆಹರಟೆ ಮಾಡಿದರೆ ತಿಳ್ಕೊತಾರೋ. ಇವತ್ತು ಸರಿ ಉದಾಹರಣೆ ಇದೇ ಪುಸ್ತಕ ಇದೆ ಅಂತ ತಿಳ್ಕೊಬೇಡ, ಸರಿಯಾಗಿ ಗೊತ್ತಿದೆ, ಸರಿಯಾಗಿ ಬರೆದ್ರೆ ಕೊಡೋದಿಲ್ಲ ಮಾರ್ಕ್ಸೋರು. ಅವ್ರಿಗೆ ತಪ್ಪೇ ಗೊತ್ತಿರೋದಾದ್ದರಿಂದ ತಪ್ಪು ಬರೆದೇ ಮಾರ್ಕ್ಸ್ಕೊಡೋದು. ವಿಚಿತ್ರ ಅದು ಒಂದು. ಇಂಥ ಸ್ಥಿತಿಯಲ್ಲಿ ಜ್ಞಾನ ಹೇಗೆ ಉಡೀತದೆ? ಜ್ಞಾನ ಭಾರಿ ಲೈಟಾಗಿ ತೊಗೊಂಡ್ಬಿಟ್ರು. ಈ ಲೌಕಿಕ ಜ್ಞಾನ ಭಾರಿ ಸೀರಿಯಸ್ಸಾಗಿ ತೊಗೊಂಡ್ರು, ತತ್ವಜ್ಞಾನ ಭಾರಿ ಲೈಟಾಗಿ ತೊಗೊಂಡ್ಬಿಟ್ಟಿದ್ದರಿಂದ ಇಷ್ಟು ಅನಾಹುತ ಆಗಲಿಕ್ಕೆ ಶುರುವಾಗಿ. ನಮ್ಮವರೇ ಲೈಟಾಗಿ ತೊಗೊಂಡ್ಮೇಲೆ ಅವರು ತೊಗೊಳ್ಳದೇ ಇರ್ತಾರಾ? ಇದೆಲ್ಲ ಕಥೆ ಅಂತ ತಿಳ್ಕೊಂಬಿಟ್ರಷ್ಟೇ, ಏನು ಹೆಚ್ಚು ಕಡಿಮೆ ಹಿಡಿದು ನಡೆಯುತ್ತೆ ಅಂತೇಳಿ. ತಪ್ಪದು. ಕಥೆಯಿಂದ ಫ್ಯಾಕ್ಟ್ ತತ್ವಗಳಿದೆಯಲ್ಲ, ಸುಮ್ಮನೆ ಕಥೆ ಬರೋದಿಲ್ಲ. ಕಥೆ ಒಂದು ಇದಷ್ಟೇ ಹೇಳೋದಕ್ಕೆ, ಉಳಿದೆಲ್ಲ ಏನದು ಅಂತ ಹೇಳ್ತಾರೆ. ನಷ್ಟಧರ್ಮಜ್ಞಾನ ಲೋಕ ಕೃಪಾನುಭಿ. ಧರ್ಮಜ್ಞಾನ ಬರಬೇಕು ಅಂತ ಹೇಳೋದಕ್ಕೋಸ್ಕರ ಬರೆದಿರೋದ್ರಿಂದ ಡೇಟಾದಲ್ಲಿ ಏನಾದ್ರು ತಪ್ಪಿದ್ದರೆ ಅದು ಆನ್ಸರ್ ತಪ್ಪಂದೇ ಬರುತ್ತಾಗ. ತಪ್ಪೇ ಬರ್ಕೊಂಡ್ರೆ ತಪ್ಪು ಉತ್ತರ ಬಂದೇ ಬರುತ್ತಾಗ. ಡೇಟಾ ಕರೆಕ್ಟಾಗಿ ಬರ್ಕೋಬೇಕು. ಹಾಂ 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 ಹೌದು. ಅದು ಸಿನಿಮಾ ನೋಡಿದ್ದೀನಿ ಅಂತ ಆಯ್ತು. ಆಯಿತು. ಸೊ ಅದೇ ಉಳ್ಕೊಬಿಡುತ್ತೆ ತಲೆಯಲ್ಲಿ. ಅದು ಸಣ್ಣವರಿಂದ ಅದು ಬೇರೆ ನೋಡ್ತಾರೆ, ಹೋಗೋದಿಲ್ಲ ತಲೆಯಿಂದ. ಇವರೇ ಸಹಿತ ತಪ್ಪರಿದ್ರೆ ಹೋಗೋದು, ಆಚಾರ ಮೇಲೆ ಹಾಕಿಬಿಡ್ತಾರೆ, ಗೊತ್ತಾಯ್ತಾ? ಆಚಾರ್ಯ ನಮಗೆ ಆಚಾರ್ಯ ಜಾಸ್ತಿ ಗೊತ್ತಿದೆ, ಅವರೇ ಸರಿ ತಿಳ್ಕೊಂಡಿಲ್ಲ ಅಷ್ಟು ಮಟ್ಟಿಗೆ. ತಪ್ಪು ಮಾಡೋರಿಗೆ ಮಿತಿ ಇರೋದಿಲ್ಲ ಯಾವಾಗಲೂ ಕೂಡ. ಮೂರ್ಛಿತಂ ತಂ ಗುರುಂ ದೃಷ್ಟ್ವಾ, ಅದು ಮೂರ್ಛೆ ಬಂತೆ ಹೊರತು ಸತ್ತಿಲ್ಲ, ತಲೆ ಕತ್ತರಿಸಿ ಏನೇನೂ ಆಗಿಲ್ಲ. ಅಷ್ಟೇ, ಅದು ಸ್ವಲ್ಪ ಹೊತ್ತಿಗೆ ಹೆಸರಾಗೋದೇ, ಅದು ತುಂಬ ಕಷ್ಟದ್ದೇನಲ್ಲ. ಜನ ಅದು ಇಲ್ಲ ಆಯ್ತು. ಮುಂದೇನಾಯ್ತು? ತಂ ಗುರುಂ ದೃಷ್ಟ್ವಾ ತದ್ಭಕ್ತ್ಯ ಭೃಷದುಃಖಿತಃ ಪ್ರಾಯೋಪವಿಷ್ಟಃ ತನ್ಮಾತ ವಿಲಲಾಪ ಅತಿ ದುಃಖಿತ. ಮೂರ್ಛಿತಂ ತಂ ಗುರುಂ ದೃಷ್ಟ್ವಾ ತದ್ಭಕ್ತ್ಯ ಭೃಷದುಃಖಿತಃ. ಒಬ್ಬರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇದರ, ಭಾರಿ ದುಃಖ ಆಗೋಯ್ತು, ಏನೋ ಮಾಡೋಕ್ಕೆ ಏನೋ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಪ್ರಾಯೋಪವಿಷ್ಟ, ನಾನಿನ್ನು ಬದುಕೋದಿಲ್ಲ, ಪ್ರಾಯೋಪವೇಶ ಮಾಡ್ತೇನೆ ಅಂದರೆ ಬದುಕಿರೋರಿಗೆ ಉಪವಾಸ ಇದ್ದು ಸತ್ತೋಗ್ಬಿಡೋದು ಅಂಥೇಳಿ ತೀರ್ಮಾನ ಮಾಡೋದು. ಆಗ ಏನಾಯಿತು? ತನ್ಮಾತ ವಿಲಲಾಪ ಅತಿ ದುಃಖಿತ. ಅವನ ತಾಯಿ ಚಿತ್ರಾಂಗದೆ ಭಾರಿ ದುಃಖಪಟ್ಟರಾಗ. ಚಿತ್ರಾಂಗದೆ ವಿಲಲಾಪ ಅತಿ ದುಃಖಿತ. ವಿಜಗರ್ಹ ತದಾ ಬುಲೂಪಿ ದಿಗ್ ಜಗತ್ರಯ ಪೂಜಿತಂ ಅಜೀಘನೋ ಮೇ ಭರ್ತಾರಂ ಪುತ್ರೇಣೈವ ಅವಿಜಾನತ. ಉಲೂಪಿನ ಬೈತಾಳೆ, ಇಲ್ಲಿ ಇನ್ನೇನೋ ಮಾಡ್ಲಿಕ್ಕೆ ಹೋಗಿ ಏನು ಮಾಡಿದ್ದೀವಿ ನೋಡಿ. ಈಗ ಅವನು ಕೊಂದು ಎಲ್ಲ ಸತ್ತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ, ತತ್ತಿಲ್ಲ ಸತ್ತ ಅಂತ ತಿಳ್ಕೊಂಡ್ಬಿಟ್ಟು ವಿಜಗರ್ಹ ತದಾ ಉಲೂಪಿಯನ್ನಾಗ ಅವಳು ಸಾಕಷ್ಟು ಬೈತಾಳೆ. ನಿನ್ನ ಧಿಕ್ಕಾರ. ಜಗತ್ರಯ ಪೂಜಿತಂ ಅಜೀಘನಃ ಮೇ ಭರ್ತಾರಂ. 3 ಲೋಕದ ಪೂಜಿತರಾದಂಥ ಮಹಾವೀರ, ಅವನು ಕೊಲಿಸ್ಬಿಟ್ಟಿಯಲ್ಲ ನೀನೀಗ. ಅದು ಯಾರಿಂದ? ಪುತ್ರೇಣೈವ,
ಮಗನಿಂದನೇ ಅಂಥ ತಂದೆನ ಕೊಲಿಸ್ಬಿಟ್ಟು ನೀನೀಗ. ಅವಿಜಾನತ, ಪಾಪ ಮಗನ ತಪ್ಪಿಲ್ಲ, ತಿಳುವಳಿಕೆ ಇಲ್ಲ, ನೀನು ಪ್ರೋತ್ಸಾಹ ಕೊಟ್ಟು ಕೆಡಿಸಿಬಿಟ್ಟು ಕೆಲಸನ ಅಂತ ಹುಚ್ಚು ಬೈತಾಳೆ. ಹಾಂ, ಕೊಂದುಬಿಟ್ಟು ಅಂತ ಅರ್ಥ, ಕೊಲ್ಲಿಸ್ಬಿಟ್ಟು. ಹಾಂ, ಚಿತ್ರಾಂಗದೇ ಹೇಳಿಲ್ಲ, ಇವಳು ಹೇಳಿಬಿಟ್ಲು, ಮಧ್ಯೆ ಬಂದುಬಿಟ್ಟು ಕಾರಣ ಇದೆ ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಚಿತ್ರಾಂಗದೇ ಇದಕ್ಕೆ ಅಗೇನಿಸ್ಟ್ ಇದ್ಲು, ಈಗ ಬಂದುಬಿಟ್ಟು ಹೇಳಿಬಿಟ್ಟು ಪ್ರೋತ್ಸಾಹ ಕೊಟ್ಟು ಮಾಡಿಸ್ಬಿಟ್ಲು. ಯಾಕೆ ಅಂತ ಮುಂದೆ ಬರುತ್ತೆ ಕಾರಣ ಹೇಳ್ತಾರೆ. ಈಗ ಈ ಇನ್ಸಿಡೆಂಟೇ ಯಾತಕ್ಕೆ ನಡೀತೋ ಹೇಳ್ತಾರೆ ಮುಖ್ಯವಾಗಿ, ಗೊತ್ತಾಯ್ತಾ. ಅಜೀಘನೋ ಮೇ ಭರ್ತಾರಂ ಪುತ್ರೇಣೈವ ಅವಿಜಾನತ ಲೋಕವೀರಂ ಪತಿಂ ಹತ್ವಾ ಅಂತ ಇನ್ನೊಂದು ಪಾಠ. ನಮೇ ಕಾರ್ಯಂ ಸುತೇನ ಚ ಲೋಕವೀರಂ ಪತಿಂ ಹಿತ್ವಾ ನಾ ಮೇ ಕಾರ್ಯಂ ಸುತೇನ ಚ. ಇಂಥ ಲೋಕವೀರನಾದಂಥ ನನ್ನ ಗಂಡನ ಕಳ್ಕೊಂಡು ನಾನೀಗ ಮಗನ ತೊಗೊಂಡು ಏನು ಮಾಡಲಿ ಅಂತ ಹೇಳ್ತಾ. ಮಗ ಇರ್ಬೋದು, ಆದರೆ ನನಗೆ ಬೇಕಿಲ್ಲ, ನಾನು ಏನು ಮಾಡ್ತೇನೆ, ನಾನೀಗ ಪತಿಲೋಕ ಹಾಮ್ಯಾಸ್ಯೆ, ನಾನೀಗ ಸಾಗಮನ ಮಾಡಿ ದೇಹ ಬಿಟ್ಬಿಡ್ತೇನೆ ಅಷ್ಟೇ. ತೃಪ್ತಾಭವ ಕಲಿಪ್ರಿಯೇ, ಖುಷಿಯಾಗಿರು ನೀನೀಗ ಇಂಥ ಕೆಲಸ ಮಾಡಿದೆಯಲ್ಲ, ಭಾರಿ ಖುಷಿಯಾಗಿರು. ಕಲಿಪ್ರಿಯೇ, ಕಲಿ ಅಂದರೆ ಕಲಹಪ್ರಿಯೇ. ಈ ಗಲಾಟೆ ಮಾಡ್ಸೋಕ್ಕೂ ಏನೋಡ ಮಾಡಿಬಿಟ್ಟಿದ್ದೆ, ತಪ್ಪಾಯ್ತೇನೆ. ಕಲಿಪ್ರಿಯೆ, ಕಲಿ ಅಂದರೆ ಕಲಹ ಅಂತ. ಆದ್ದರಿಂದ ಬರೀ ಗಲಾಟೆಗಳೇ. ಕಲಿಯುಗದಲ್ಲಿ ಏನಾಗ್ತಿರುತ್ತೆ, ಕಲಿಯುಗ ಗಲಾಟೆ ಯುಗ ಅಂತ ಅರ್ಥ. ಅದು ಗಲಾಟೆ ಏನು, ವಿನಾಕಾರಣ ಗಲಾಟೆ. ಅದು ಎಲ್ಲಿ ಪ್ರೀತಿ ಇರಬೇಕು ಅಲ್ಲೇ ಗಲಾಟೆ. ಇದು ಕಲಿಯುಗದ ಒಂದು ವಿಕೃತವಾದಂಥ ನಡವಳಿಕೆ. ಕಲಿ ಶಬ್ದಕ್ಕೆ ಡೈರೆಕ್ಟ್ ಮೀನಿಂಗ್ ಇರೋದು ಕಲಹ ಅಂತಾರೆ. ಕಲಿಪ್ರಿಯೇ ಇತಿ ಮುಕ್ತ್ವಾ, ಹೀಗೆ ಹೇಳಿಬಿಟ್ಟು ಮರಣಾಯೈವ ತಾಂ ವಿನಿಶ್ಚಿತ ಮಾನಸಾಂ, ಹೀಗೆ ಹೇಳಿಬಿಟ್ಟು ಸಾಯಲೇಬೇಕು ತೀರ್ಮಾನ ಮಾಡ್ಕೊಂಡ್ಬಿಟ್ಲೆ ಅವಳೀಗ. ವಿನಿಶ್ಚಿತ ಮಾನಸಾಂ, ಮನಸ್ಸನ್ನು ದೃಢ ಮಾಡಿಕೊಂಡಂಥ, ನಿಶ್ಚಯ ಮಾಡಿಕೊಂಡಂಥ ಅವಳನ್ನು ಧರಾಯಾಂ ವಿಲುಠಂತೀಂ, ಭೂಮಿಯನ್ನು ಹೊಳ್ಳಾಡ್ತಾ ಇದ್ದಾಳೆ. ವಿಲುಠಂತೀಂ ಧರಾಯಾಂ ವಿಲುಠಂತೀಂಚ ದೃಷ್ಟ್ವಾ ಭುಜಗನಂದಿನಿ, ಇದನ್ನೆಲ್ಲ ನೋಡಿದ್ಲು. ಭುಜಗನಂದಿನಿ, ಹಾವಿನ ಮಗಳು, ವಾಸುಕಿಯ ಮಗಳು, ಅದಕ್ಕೋಸ್ಕರ ಭುಜಗನಂದಿನಿ. ಒಬ್ಬ ನಾಗಕನ್ಯೆ, ಕನ್ಯೆ ಅಲ್ಲ, ಈಗ ನಾಗನಂದಿನಿ ಅಷ್ಟೇ. ನಾಗಲೋಕಾತ್ ಸಮಾದಾಯ, ಯೋಚನೆ ಮಾಡಬೇಡ, ನಾನು ಉಪಾಯ ಮಾಡ್ತೀನಿ, ಯಾರೂ ಇದು ಮಾಡೋಕ್ಕೆ ಹೋಗಬೇಡಿ, ಅರ್ಜುನ ಬದುಕಿಸ್ತೇನೆ ನಾನು ಅಂತ ಹೇಳಿಬಿಟ್ಟು ಹೊರಟ್ಲಲ್ಲಿಂದ. ನಾಗಲೋಕಾತ್ ಸಮಾದಾಯ ವಿಶಲ್ಯಕರಣೀಂ ಕ್ಷಣಾತ್ ಉತ್ಥಾಪಯಾಮಾಸ ಪತಿಂ ತ್ರಿಲೋಕಾಧಿರಥಂ ತತ್ತಯಾ. ನಾಗಲೋಕಕ್ಕೆ ಹೋದ್ಲು, ಸಮಾದಾಯ ಅದೊಂದು ಔಷಧಿ ತಂದ್ಲು, ವಿಶಲ್ಯಕರಣೀಂ. ಎಲ್ಲರೂ ಕೇಳಿದ್ದು ನೆನಪಿದೆ ಅದನ್ನು? ಅದೇನು ಎಷ್ಟಿದ್ವು ಒಟ್ಟಲ್ಲಿ, ಎಷ್ಟಿದ್ವು? 4. ಯಾವ್ಯಾವುದು ಅದೆಲ್ಲ? ಹಾಂ, ಒಂದೊಂದು ಹೇಳಬೇಕು. ಹಾಂ, ಆಮೇಲೆ ವಿಶಲ್ಯಕರಣಿ ಇಲ್ಲೇ ಇದೆ, ಆಮೇಲೆ ಸಂಧಾನಕರಣಿ, ಆಮೇಲೆ ಹಾಂ ಮೃತ ಸಂಜೀವಿನಿ, 3 ಆಯಿತು. ಇನ್ನೊಂದು ಅದು ಕಷ್ಟ. ಹಾಂ, ಸವರ್ಣಕರಣಿ ಅಂದರೆ ಏನು? ಬಣ್ಣ ವಾಪಸ್ ತರೋದು. ಮೊದಲೇ ಸತ್ತೋದವ್ರ ಬಣ್ಣ ಕಪ್ಪಾಗಿರುತ್ತೆ, ಯಾಕೆ ಬ್ಲಡ್ ಕ್ಲಾಟ್ ಆಗಿಬಿಡುತ್ತಲ್ಲ, ಕಪ್ಪಾಗಿಬಿಡ್ತಾರೆ. ಅದು ಗಾಯದೇನಾಗ ಒಳಗೆ ಬ್ಲಡ್ ಸರ್ಕ್ಯುಲೇಷನ್ ನಿಂತು ಕ್ಲಾಟ್ ಆಗುತ್ತೆ, ಕಪ್ಪಾಗುತ್ತೆ. ಇದು ಬದುಕಿದ ತಕ್ಷಣ ಏನಾಗುತ್ತೆ, ಬಣ್ಣ ವಾಪಸ್ ಬರುತ್ತೆ. ಇದು 4 ಮೂಲಿಕೆ, ಅದು ನೆನಪಿದೆ, ಪರವಾಗಿಲ್ಲ. ಅದು ಬರಬೇಡ ಬರ್ತಿಲ್ಲ ಅಂತಾಯ್ತು. ಹಾಂ, ಇಲ್ಲ 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 ಬರೀ ಔಷಧಿ ಕೊಟ್ಟರು ಅಂತ ಹೇಳಿ, ಈ ಸವರ್ಣಕರಣಿ ಹೇಳಲಿಲ್ಲ, ಬರೀ ಔಷಧಿ ಕೊಟ್ಟು ದಿವ್ಯ ಔಷಧಿ ಅಂತ ಹೇಳಿದ್ರು ಅಷ್ಟೇ. ದಿವ್ಯ ಔಷಧಿ, ಅವ್ರೇನು ಗಾಯ ಆಗಿತ್ತು ಮೈ ತುಂಬ, ಅದಕ್ಕೆಲ್ಲ ಔಷಧಿ ಹಚ್ಚಿದ್ರು ಹೋಗ್ಬಿಟ್ಟು, ಪೇನ್ ಕಿಲ್ಲರ್ ಇದ್ದಾಗೆ ಹೊರಟೋಯ್ತು. ಅಲ್ಲ, ವಿಶಲ್ಯಕರಣಿ ಅಂದ್ರೇನು? ಶಲ್ಯ ಅಂದರೆ ಆಯುಧ, ಸಿಕ್ಕಂಡಿರುತ್ತೆ, ಅದನ್ನ ಕಿತ್ತೋದು, ಗೊತ್ತಾಯ್ತಾ? ಅದನ್ನ ತೆಗಿಬೇಕಾದ್ರೆ ಹುಷಾರ ತೆಗಿಬೇಕು, ಆಪರೇಟ್ ಮಾಡಿ ತೆಗಿಬೇಕು. ಅದನ್ನ ತೆಗೆದು ಒಳಗೆ ಬುಲೆಟ್ ಹೋಗಿಬಿಟ್ಟಿರುತ್ತಲ್ಲ, ಎಷ್ಟು ಕಷ್ಟ ತೆಗಿಬೇಕಾದ್ರೆ, ಭಾಳ ಕೇರ್ಫುಲ್ಲಾಗಿ ತೆಗಿಬೇಕು. ಅವರು ಸತ್ತು ಹೋಗ್ಬಾರ್ದು. ಪೋಸ್ಟ್ ಮಾರ್ಟಮ್ ಭಾರಿ ಸುಲಭ ಕರ್ಪರಕ್ಕೆ ಹೆಚ್ಚಾಗಿಬಿಟ್ರೆ ಮುಗಿತು. ಇದು ಹಾಗಲ್ಲ, ಪ್ರಾಣಾಪಾಯ ಆಗಬಾರ್ದಲ್ಲ. ವಿಷಯಲ್ಲಿ ಅದು ಕಿತ್ತವರೆಗೂ ಅದು ಹಾಗೆ ಡೇಂಜರ್. ಕಿತ್ತಿದ ಮೇಲೆ ಔಷಧಿ ಕೊಡಬೇಕೆ ಹೊರತು ಇರಲ್ಲದೆ ಅದು ಇಟ್ಕೊಂಡೆ ಔಷಧಿ ಕೊಟ್ಟರೆ ಏನಾಗುತ್ತದ, ಇನ್ಫೆಕ್ಷನ್ ಆಗಿ ಭಾರಿ ಡೇಂಜರ್ ಆಗುತ್ತೆ. ಅದಕ್ಕೇ ಅದನ್ನ ತೆಗಿಬೇಕಾಗಿತ್ತು, ತೆಗೆದು ವಿಷಲ್ಯ ಇಲ್ಲೆಲ್ಲ ಬೇಕಿದ್ದಿಲ್ಲ ಆತನಿಗೀಗ. ಸತ್ತೇ ಇಲ್ಲ, ಮೃತ ಸಂಜೀವಿನಿ ಬೇಕಿಲ್ಲ, ಸತ್ತಿಲ್ಲ. ಆದ್ದರಿಂದ ಸವರ್ಣಕರಣಿನೂ ಬೇಕಿಲ್ಲ, ಸತ್ತಿರ್ತಾರೆ ಬಣ್ಣ ಚೇಂಜ್ ಆಗೋದು. ಅದು ಇನ್ನೊಂದು ಹಿಡಿದಿದ್ದು ಯಾವುದೀಗ, ಮೃತ ಸಂಜೀವಿನಿ ಬೇಕಿಲ್ಲ, ಸವರ್ಣಕರಣಿ ಬೇಕಿಲ್ಲ, ಆಮೇಲೆ ಸಂಧಾನಕರಣಿನೂ ಬೇಕಿಲ್ಲ. ಕೈಯಲ್ಲಿ ಯಾವುದು ಮುರಿದಿಲ್ಲ. ಸೊ ಹೋಗಿದ್ದೇನೀಗ, ಸಿಕ್ಕೊಂಡಿದ್ದೆ, ತೆಗಿಬೇಕಷ್ಟೇ. ಎಷ್ಟು ಪಾಯಿಂಟ್ ಟು ದಿ ಪಾಯಿಂಟ್. ಸೊ ವಿಶಲ್ಯಕರಣಿಗೆ ಅರ್ಥನೂ ಗೊತ್ತಾಯ್ತು. ಈಗ ಕಪಿಗಳಿಗೆಲ್ಲ ಕೆಲವೆಲ್ಲ ಬಾಣ ಬಿದ್ದು ಸತ್ತು ಹೋಗಿದ್ರು, ಬಾಣ ತೆಗಿಬೇಕಾಗಿತ್ತು.
ಕೆಲವರು ಪ್ರಾಣ ಕಳ್ಕೊಂಡು ಎಲ್ಲೇನೋ ಆಗಿರುತ್ತೆ. ಅದಕ್ಕೆ 4 ಬೇಕಾಗಿತ್ತಲ್ಲಿ, 4 ಬೇಕಿರಲಿಲ್ಲ, ಬೇಕಾಗಿದ್ದು ಒಂದೇ. ವಿಶಲ್ಯಕರಣೀಂ ಕ್ಷಣ. ಇಲ್ಲಿ ಹನುಮಂತ ಹೋಗಿ ಅಲ್ಲಿಂದ ತಂದಿದ್ದು, ಇವಳು ಬೇರೆ ಕಡೆ ಒಂದಿತ್ತು ಅಂತಂದುಬಿಟ್ಲು ಅಷ್ಟೇ ಹೊರತು ಅದೆಲ್ಲ ಥರದ ನಾಗಲೋಕ ಇಲ್ಲಲ್ಲ. ನಾಗಲೋಕಕ್ಕೆ ಹೋದ್ರು, ನಾಗಲೋಕಕ್ಕೆ ಹೋದ್ರೆ ಸಿಗ್ಬೋದು, ಅಲ್ಲಿಗೆ ಹೋಗೋದು ಯಾರು ಅಷ್ಟೇ. ಗೋವಿಂದ ನಾಗಲೋಕದಲ್ಲಿ ಏನೋ ಯಾವುದೋ ಕಾರಣಕ್ಕೆ ತಂದಿಟ್ಕೊಂಡಿರ್ತಾರೆ, ತಂದುಬಿಟ್ಲ. ಉತ್ಥಾಪ ಇವತ್ತು ಇಲ್ಲೇ ಸಂಜೀವನ ಪರ್ವತನೇ ಲೊಕೇಟ್ ಮಾಡೋಕ್ಕಾಗಿಲ್ಲ. ಅದಾಗದ್ರೆ ನರಾಗಮ್ಯ ಮನುಷ್ಯಗೆ ಗೊತ್ತಾಗಲ್ಲ ಅಂತ ಇಷ್ಟಿದ್ದೇ ಹಾಳು ಮಾಡ್ತಾರೆ. ಅವೆಲ್ಲ ಸಿಕ್ಬಿಟ್ಟು ಹಾಳು ಮಾಡಿಬಿಡ್ತಾರೆ. ಆದ್ದರಿಂದ ಅದು ಯಾವುದೂ ಉಳಿಸೋದಿಲ್ಲ. ಯಾವಾಗ ಕೃಷ್ಣ ಪರಂಧಾಮಕ್ಕೆ ಹೊರಟ ಬಾರಿ ಏನೇನು ಬಂದಿತ್ತಲ್ಲ ಎಲ್ಲ ವಾಪಸ್ ಹೋದ ಹಾಗೆ. ಈ ಪ್ರೋಗ್ರಾಮ್ ಬಂದೆಲ್ಲ ಅವರು ವಾಪಸ್ ಕೊಟ್ಬಿಡ್ತಾರಲ್ಲ ಹಾಗೆ, ಅವ್ರ ಜಮಕಾರ ಎಲ್ಲ ಒಪ್ಪಿಸ್ಬಿಟ್ಟಾಗ ಕೊಟ್ಟು ವಾಪಸ್ ಹೊಟ್ಬಿಡ್ತಾರೆ. ಕೃಷ್ಣಗೋಸ್ಕರ ಬಂದಿತ್ತು, ಕೃಷ್ಣ ಡಿಸಪೇರ್ ಆತ ಎಲ್ಲ ವಾಪಸ್ ಹೋಗ್ಬಿಟ್ಟು. ಆಮೇಲೆ ನೋಡಿದ್ರೆ ಇವತ್ತು ಫಂಕ್ಷನ್ ಆಯ್ತು ದೊಡ್ಡದಾಗಿ ಹೇಳ್ತಾರೆ, ಏನೇ ಇಲ್ಲ ಅಂತ ಕೇಳಿದರೆ ಫಂಕ್ಷನ್ ಹಾಗೆ ಬಿಟ್ಟಿರ್ತಾರೆ. ಇರ್ಲಿಕ್ಕೂ ಸಾಧ್ಯ ಇಲ್ಲ, ಬಿಡೋದು ಇಲ್ಲ. ಎರಡೆರಡು ಸುಮ್ಮನೆ ಹೇಳೋ ಡಿಸ್ಟರ್ಬೆನ್ಸ್ ಕೂಡ ಹೌದು, ಬೇಕಿಲ್ಲ ಅದೆಲ್ಲ. ಅದೆಲ್ಲ ನಿರೀಕ್ಷೆ ಮಾಡಿದರೆ ನಿರೀಕ್ಷೆ ಮಾಡೋನೇ ತಪ್ಪು ಮಾಡ್ತಾರೆ ಅಂತ ಅರ್ಥ. ಪ್ರೀಣನಾಯೈವ ಯುದ್ಧಸ್ವ ಇತ್ಯುಕ್ತ್ವಾ ಮರಣಾಯೈವ ತಾಂ ವಿನಿಶ್ಚಿತ ಮಾನಸಾಂ ಧರಾಯಾಂ ವಿರುಠಂತೀಂ ಚ ದೃಷ್ಟ್ವಾ ಭುಜಗನಂದಿನಿ ನಾಗಲೋಕಾತ್ ಸಮಾದಾಯ ವಿಶಲ್ಯಕರಣೀಂ ಕ್ಷಣ ಉತ್ಥಾಪಯಾಮಾಸ ಪತಿಂ ತ್ರಿಲೋಕಾಧಿರಥಂ ತಥಾ. ಅಲ್ಲಿ ಅರ್ಜುನ ಏನು ಮಾಡ್ತಾರೆ, ಬೊಬ್ರವನ್ನೇ ಹೋಗ್ಬಿಡ್ತಾರೆ ಯುದ್ಧಕ್ಕೆ. ಹೋಗ್ಬಿಟ್ಟು ಅಲ್ಲಿ ಯುದ್ಧ ಮಾಡಿ ಏನೇನೋ ಆಗಿಲ್ಲ, ಕಟ್ಪಡ್ತಂದ್ರೆ ತಲೆಗಡೆ ಇಲ್ಲ, ಯಾರೋ ಹೊತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆಗ ಭಾರಿ ಗಾಬರಿ ಆಗಿಬಿಡ್ತಾರೆ. ಕೃಷ್ಣ ಬಂದು ಹೇಳ್ತಾರೆ, ಅಲ್ಲಿ ಹೋಗತ್ತೋ ಬರ್ತಾರೆ. ಭಾರಿಗೆಲ್ಲ ಅದೇ ಸಿನಿಮಾ ಎಂಟರ್ಟೈನ್ ಮಾಡ್ಬೇಕು ಅಷ್ಟೇ. ಈ ಕಥೆಗಳು ಸುಳ್ಳು ಕಥೆಗಳು ಬೇಕಾಷ್ಟು ಮಾಡಿಕೊಡ್ರಿ. ಇತಿಹಾಸನಾಗಿ ಮಾಡಿದರೆ ಪಜಿ ಚೆನ್ನಾಗಿ ತಿರ್ಚೋಗ್ಬಿಡುತ್ತೆ ಎಲ್ಲ ಕೂಡ. ಕಾಲ್ಪನಿಕ ಕಥೆಗಳು ಅವ್ರ ಕಲ್ಪನೆ ತಕ್ಕಂತೆ ಏನು ಬೇಕಾದ್ರೂ ಮಾಡ್ಕೋಬೋದು. ಇದು ಕಾಲ್ಪನಿಕ ಕಥೆ ಅಲ್ಲ, ಇತಿಹಾಸ ಇದು. ಅದನ್ನೆಲ್ಲ ಆಲ್ಟ್ರ್ ಮಾಡೋಕ್ಕೆ ಬರೋಲ್ಲ. ಉತ್ಥಾಪಯಾಮಾಸ ಪತಿಂ ತ್ರಿಲೋಕಾಧಿರಥಂ ತಯ. ತ್ರಿಲೋಕದ ಅಧಿರಥನ ಮಹಾರಥ ಅಧಿರಥ, 3 ಲೋಕದಲ್ಲಿ ಅಧಿರಥರಾದವನನ್ನ ತಯ ಆ ಮಣಿಯಿಂದ, ಯಾವುದು ವಿಶಲ್ಯಕರಣಿ ಮಣಿಯಿಂದ ಆತ ತೆಗೆದು ತಕ್ಷಣ ಎದ್ದು ಕೂತ್ಕೊಂಡು ಪ್ರಹಸ್ಯಬುವಾಚ ತದಾ ಶ್ರುತಂ ವಾಕ್ಯಂ ಪುರಾಮಯ. ಈಗ ಮಾತಾಡ್ತಾಳೆ. ಇಷ್ಟೆಲ್ಲ ಅವಳಿಗೆ ಗೊತ್ತಿತ್ತು, ಅವಳು ಪ್ಲಾನ್ ಮಾಡೋಕ್ಕೆ ಬಂದಿದ್ದವಳು. ಈಗ ನಗುತ್ತಾ ಹೇಳ್ತಾಳೆ ಈಗ ಏನಾಯಿತು ಅಂಥೇಳಿ. ಪ್ರಹಸ್ಯಬುವಾಚ ತದಾ ಶ್ರುತಂ ವಾಕ್ಯಂ ಪುರಾಮಯ ಸುರಲೋಕೆ ಸುರೈಃ ಪ್ರೋಕ್ತಂ ಭೀಷ್ಮಾದ್ಯ ನ ಅತಿಧರ್ಮತಃ. ಪ್ರಹಸ್ಯ ನಕ್ಕು, ಗಟ್ಟಿ ಬರೀ ನಕ್ಕಲ್ಲ, ಜೋರಾಗಿ ನಕ್ಕು. ತದಾ ಆಗ ಶ್ರುತಂ ವಾಕ್ಯಂ ಪುರಾಮಯ, ನಾನು ಹಿಂದೆ ಒಂದು ಮಾತು ಕೇಳಿಸ್ಕೊಂಡೆ. ದೇವರಕ್ಕೆ ಹೋಗಿರ್ತಾಳೆ ಮಗನ ಸಮೇತ ಅವಳು. ಹೌದು, ಯಾವಾಗ ಇಲ್ಲಿ ನಾಗಲೋಕದವ್ರು ಗಲಾಟೆ ಮಾಡ್ತಾರೆ ಅಲ್ಲಿಗೆ ಹೋಗಿಬಿಡ್ತಾಳೆ. ಅಲ್ಲೆಲ್ಲ ಕಾಂಟ್ಯಾಕ್ಟ್ ಇತ್ತಾಗೆ. ಅಲ್ಲೇನಾಯಿತು ಸಭೆಯಲ್ಲಿ, ಸುರಲೋಕೆ ದೇವಲೋಕದಲ್ಲಿ ಸುರೈಹಿ ಪ್ರೋಕ್ತಂ ದೇವತೆಗಳೆಲ್ಲ ಮಾತಾಡ್ಕೊತಾ ಇದ್ದಾರೆ. ಭೀಷ್ಮಾದ್ಯ ನಾತಿಧರ್ಮತಃ ಯದ್ಧತಾಹ, ಭೀಷ್ಮಾದಿಗಳೆಲ್ಲ ಅತಿ ಧರ್ಮದಿಂದ ಕೊಲ್ಲಲ್ಪಟ್ಟಿಲ್ಲ. ಗೊತ್ತಾಯ್ತಾ? ನೆಪ ಮಾಡಿದಾರಲ್ಲ, ಮುಂದೆ ಸಿಗಂಡಿ ನಿಲ್ಲಿಸಿದ್ದು ಒಂದು, ದ್ರೋಣರಿಗೆ ಸುಳ್ಳು ಹೇಳಿದ್ದೊಂದು, ಅಂದರೆ ಸತ್ಯನೇ ಸುಳ್ಳು ಅಂತ ತಿಳ್ಕೊಂಡು ಹೇಳಿದ್ದೊಂದು. ಇವೆಲ್ಲ ನಡೆದಿದ್ದರಿಂದ ಏನಾಯ್ತು ಅಲ್ಲಿಗೆ, ಅರ್ಜುನ ಕೊಂದಿದ್ದು ಯಾವುದು ಧರ್ಮತ ಕೊಂದಿಲ್ಲ. ನೋಡಿ, ಭೀಮಸೇನ ಬಗ್ಗೆ ಪ್ರಸ್ತಾಪನೇ ಇಲ್ಲ. ಯಾಕೆ? ತಪ್ಪು ಮಾಡೇ ಇಲ್ಲ ಅಂದರೆ ಅರ್ಜುನ ತಪ್ಪು ಮಾಡಿದ್ದಾನೆ, ಏನು ಅತಿ ಧರ್ಮದಿಂದ ಕೊಂದಿಲ್ಲ, ಸ್ವಲ್ಪ ಅನ್ಯಾಯ ಆಗಿದೆ. ಆದ್ದರಿಂದಾಗಿಯೇ ಆತನ ಜಯಕ್ಕೊಂದು ಕಳಂಕ ತಪ್ಪು ಅಂಟಿಕೊಂಡಿದೆ. ನಾ ಅತಿಧರ್ಮತಃ ಯದ್ಧತಾಹ ತೇನ ದೋಷೇಣ ಪಾರ್ಥಃ ತೇನ ಅತಿವೇದನಾಂ ರಣೇ ವ್ರಜೇತ್ ಇತಿ ನ ತತ್ಪರತಃ ಸ್ಯಾದಿತಿ ಅಹಂ. ಎಲ್ಲ ಮಹಾಭಾರತ ಜೊತೆಯಲ್ಲೇ ಬರುತ್ತೆ. ಯದ್ಧತಾಹ, ಆ ರೀತಿ ಹತರಾಗಿರೋದರಿಂದ, ತೇನ ದೋಷೇಣ, ಆ ತಪ್ಪಿನಿಂದಾಗಿ, ಪಾರ್ಥ ಅರ್ಜುನನು ತೇನ ಅತಿವೇದನಾಂ ರಣೇ ಪ್ರವ್ರಜೇತ್, ಅವನು ಯುದ್ಧದಲ್ಲಿ ಪೆಟ್ಟು ತಿನ್ನಬೇಕು. ಅರ್ಜುನ ಏನಾಗಬೇಕು? ಪೆಟ್ಟು ತಿಂದು ಶಿಕ್ಷೆ ಅನುಭವಿಸ್ಬೇಕು ಅಂತ ದೇವತೆಗಳೆಲ್ಲ ಅಲ್ಲಿ ಪ್ಲಾನ್ ಮಾಡ್ತಾಯಿದ್ದಾರೆ. ದೇವತೆಗಳೆಲ್ಲ ಪ್ಲಾನ್ ಮಾಡ್ತಾಯಿದ್ದಾರೆ. ನಾನೆಲ್ಲ ಕೇಳಿಸ್ಕೊಂಡೆ ಅಂತ ಹೇಳಿದ್ದಾಳೆ. ಅತಿವೇದನೆ ಹೊಂದಬೇಕಾತ, ಅತಿವೇದನೆ ಹೊಂದಬೇಕು. ತೇನ ಅತಿವೇದನಾಂ ರಣೇ ವ್ರಜೇತ್ ಅಂದರೆ ಗಾಯಾಗಿ ಮೈಯಲ್ಲಾಗಿ ಸೋತು ಬಂದು ಎಚ್ಚರಿಕೆ ಅರ್ಜುನನು ಕೂಡ ಭಾರಿ ಪೆಟ್ಟು ತಿಂದ ಅಂತ ಅಪಕೀರ್ತಿ ಬರಬೇಕಾತನೆ. ಒಂದು ಅಪಕೀರ್ತಿ ಬಂದು ಅವರಿಗೆಲ್ಲ ಹೇಗೆ ಅರ್ಜುನಿಂದ ಹೊಡೆಯಲ್ಪಟ್ಟರು ಅಂತ ಅವರಿಗೆ ಬಂತಲ್ಲ, ಅರ್ಜುನನು ಹೊಡೆಯಲ್ಪಟ್ಟ ಅಂತ ಆಗಬೇಕೀಗ. ಅವ್ರಿಗೆ ಅತಿವೇದನ ಆಯ್ತಲ್ಲ, ಇವನಿಗೂ ಅತಿವೇದನ ಆಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದರು. ಕೃಷ್ಣನ ಆದೇಶದಿಂದ ಮಾಡಿದ್ದಲ್ಲ, ಭೀಷ್ಮರು ಕೇಳಿಕೊಂಡ್ರು ಮಾಡಿದ್ದು ಅಷ್ಟೇ ಹೊರತು ಕೃಷ್ಣನ ಆದೇಶದಿಂದ ಎಲ್ಲ ಮಾಡಿಲ್ಲ. ಮಾಡಿದ್ದಕ್ಕೆ ತಪ್ಪಿಲ್ಲ, ಎಲ್ಲಿ ಮಾಡಿದ್ದಾನೋ ಅದಕ್ಕೆ ತಪ್ಪಿಲ್ಲ.
ಎಲ್ಲಿ ಬೇರೆ ಮಾಡಿದ್ದನೋ ತಪ್ಪಿದೆ. ಪಾರ್ಟ್ ಎ ಪಾರ್ಟ್ ಬಿ ಇದೆ ಅಲ್ಲಿ. ಕೃಷ್ಣ ಹೇಳಿದ್ದಂತೆ ಮಾಡಿದ್ದಕ್ಕೆ ತಪ್ಪು ಬರಲಿಲ್ಲ, ತಾನೇ ಕೆಲವು ಕೆಲಸ ಮಾಡಿದ್ದಕ್ಕೆ ತಪ್ಪು ದೋಷ ಬಂತು. ಅದಕ್ಕೆ ಕರ್ಣನ ಹೈಲೈಟ್ ಮಾಡಲಿಲ್ಲ ಅಲ್ಲಿ. ಕರ್ಣಲ್ಲಿ ಹೈಲೈಟ್ ಮಾಡಿ ಕರ್ಣ ಹೇಳಿದ, ಕರ್ಣನ ಕೊಂದುಬಿಡೋದು ಕೃಷ್ಣ ಹೇಳಿದ, ಅದು ದೋಷ ಆಗಲಿಲ್ಲ. ಆದರೆ ಭೀಷ್ಮಾದಿಗಳ ಬಗ್ಗೆ ಅರ್ಜುನ ತಪ್ಪು ಮಾಡಿದ್ದಾನೆ. ಸ್ವಲ್ಪ ಅತಿಧರ್ಮ, ಅಧರ್ಮ ಅನ್ನಲಿಲ್ಲ, ಅತಿ ಧರ್ಮ ಆಗಲಿಲ್ಲ, ಭಾರಿ ಮಡಿ ಆಗಲಿಲ್ಲ. ಆ ಥರ ಮಡಿನೇ ಭಾರಿ ಮಡಿ ಆಗಲಿಲ್ಲ, ಅದು ತಪ್ಪೇ. ಇವಾಗ ಸಾಯಂಕಾಲದ ಮಡಿ ಎಷ್ಟೇ ನೀವು ಮಾಡಿದರೂ ಕೂಡ ದೇವ್ರ ಪೂಜೆ ಮಾಡೋಕ್ಕೆ ಬರೋಲ್ಲ. ಅದರಿಂದ ಸಾಯಂಕಾಲ ಊಟ ಮಾಡಿಬಿಟ್ಟಿರ್ತಾರೆ, ಅದರಿಂದ ಮುಗೀತು. ಬೆಳಗ್ಗೆ ಮತ್ತೆ ಸೂರ್ಯೋದಯ ಆಗೋವರೆಗೂ ಶುದ್ಧಿ ಬರೋದಿಲ್ಲ. ಅದು ಗೊತ್ತಾಯ್ತು, ಅಜಿ ಮಡಿ ಅಲ್ಲ, ಅದು ಮಾಡಿದರೆ ತಪ್ಪೇ. ಹಾಂ ಹಾಂ ಹೌದು ಸರ್, ಕೆಟ್ಟವ್ರು ಮಾತ್ರ. ಬಾಲ್ಯಕ ಒಂದೇ ಎಕ್ಸೆಪ್ಷನ್ ಹೇಳಿದ್ದಾರೆ. ಬಾಲ್ಯಕನ ಕೊಲ್ಲಕ್ಕೆ ಏನು ಕಾರಣ ಆಯಿತು? ಆತ್ನೇ ಕೇಳಿಕೊಂಡಿದ್ದು ಕಾರಣ ಆಯಿತು. ಅದರ್ವೈಸ್ ಇನ್ಯಾರು ಎಂದೂ ಕೂಡ ಹನುಮ 3 ಅವತಾರದಲ್ಲೂ ಕೂಡ ಏನು ಮಾಡಲಿಲ್ಲ, ಅವರು ಒಂದು ತಪ್ಪನ್ನು ಮಾಡಲಿಲ್ಲ. ಹನುಮದ್ ರೂಪದಲ್ಲಿ ಯಾರನ್ನೂ ಯೋಗ್ಯರನ್ನು ಒಬ್ಬರನ್ನೂ ಬಿಡಲಿಲ್ಲ, ಯೋಗ್ಯರನ್ನು ಒಬ್ಬರನ್ನೂ ಕೂಡ. ಇಲ್ಲೂ ಹಾಗೇನೆ ಬಾಲ್ಯಕ ಒಬ್ಬರ ಕಥೆ ಬಂದಿದ್ದಕ್ಕೆ ಅದು ಡೀಟೇಲ್ ಹಿನ್ನೆಲೆ ಕೊಟ್ಟರು, ಅದಕ್ಕೆ ಅಷ್ಟೇ. ಇನ್ಯಾರೂ ಹಾಗೆ ಮಾಡಲಿಲ್ಲ. ಇಲ್ಲೂ ಹಾಗೇನೆ ಯೋಗ್ಯರಿಗೆ ಅವಮಾನ ಮಾಡಲಿಲ್ಲ, ಯೋಗ್ಯರಿಗೆ ಅವಮಾನ ಮಾಡಬಾರ್ದು. ಗೊತ್ತಾಯ್ತಾ? ಅವ್ರು ಗೆದ್ದರೂ ಕೂಡ ಅವಮಾನವಾಗದಂತೆ ಗೆಲ್ಲಬೇಕೇ ಹೊರತು, ಅದು ಅವಮಾನ. ಯಾರೋ ಒಳ್ಳೆಯ ಹುಡುಗ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಟ್ಬಿಡ್ತಾರೆ ಅಂತ ತಿಳ್ಕೊಂಡು. ಯಾರು ನಕ್ಕು ಬಿಟ್ಟು ಅದು ಅವಮಾನ ಮಾಡಬಾರ್ದಾಗ, ನೋಡಿದರೆ ಪಂಡಿತರೇ ಕೇಳ್ತಾನೆ ತಿರುಗು, ನಾವು ಪಂಡಿತರೇ ಸಭೆಯಲ್ಲಿ ಕೇಳ್ತಾರೆ, ಉತ್ತರ ಕೊಟ್ಬಿಡ್ತಾರೆ. ಇವರು ಆ ಪಂಡಿ ಅದೇ ಗೊತ್ತಿದ್ದಿಲ್ಲ ಪಾಪ ಅಂತ ಜೋರ ನಕ್ಕು ಬಿಟ್ಟರೆ ಭಾರಿ ತಪ್ಪದು. ಯಾಕೆ ಅವ್ರ ಉದ್ದೇಶ ಏನಿಲ್ಲ, ತಿಳ್ಕೊಳ್ಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಆ್ಯಕ್ಚುಲಿ ಅಷ್ಟು ದೊಡ್ಡ ಪಂಡಿತರಾದರೂ ಕೂಡ ಸಂಕೋಚ ಪಡೆದೇನೆ ಡೌಟ್ ಕೇಳಿ ಉತ್ತರ ತೊಗೊಂಡ್ರು ಅಂದರೆ ಅವ್ರು ಬರೀ ಜಿಜ್ಞಾಸುಗಳಂತ ಪ್ರೂವ್ ಆಯ್ತು. ಅದರಿಂದ ಅವ್ರು ಪ್ರತಿಷ್ಠೆಗೋಸ್ಕರ ಏನು ಮಾಡಬೇಕಾದ್ರೆ ತಿಳ್ಕೊಳ್ಳೋ ಉದ್ದೇಶ ಇದ್ದರೂ ಕೂಡ ನಮ್ಮ ಮರ್ಯಾದೆ ಹೋಗುತ್ತೆ, ಸುಮ್ಮನೆ ಕೂಡೋದು ಹಾಗೆ ಮಾಡಲಿಲ್ಲ. ಗ್ರೇಟ್ ಅದು ಆ್ಯಕ್ಚುಲಿ. ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಕೆಲವರು ಚಪ್ಪಾಳೆ ಹಿಡಿದು ಅವಮಾನ ಮಾಡಿಬಿಡ್ತಾರೆ. ಭಾಳ ಹಾಗೆಲ್ಲ ಮಾಡಬಾರ್ದು, ದೊಡ್ಡ ದೋಷ ಅದು. ಇವರಿಗೂ ಎಲ್ಲ ಮನಸ್ಸಲ್ಲಿ ಇವರಿಗೂ ಕೂಡ ಉತ್ತರ ಕೊಟ್ಟವನಿಗೂ ಕೂಡ ಯೋಗ್ಯ ಪಾಪ. ಪ್ರಶ್ನೆ ಕೇಳಿದ್ರು ಅಂತೇಳಿ ತಮಾಷೆ ಮಾಡಲ್ಲ, ಗೊತ್ತಿಲ್ಲ ಹೇಳಿಬಿಡೋದು ದೊಡ್ಡ ಸೇವೆ ಆಗುತ್ತೆ ಅಂಥೇಳಿ. ಎಷ್ಟೋ ಸರ್ತೆ ಅಂಥವ್ರು ಆ ರೀತಿ ಮಾಡಿ ಮತ್ತು ದೊಡ್ಡವರೇ ಅವರು ಆ್ಯಕ್ಚುಲಿ ಇವನಿಗೆ ದೊಡ್ಡವರೇ ಇರ್ತಾರೆ. ಆಮೇಲೆ ನಮಸ್ಕಾರ ಮಾಡೇ ಹೋಗ್ತಾರೆ ಹೊರತು ನಾವು ಉತ್ತರ ಕೊಟ್ಟ ನೀವೇ ನಮ್ಮ ಶಿಷ್ಯರು ಅಂತ ಹಾಗಲ್ಲ ಅನ್ನೋದಿಲ್ಲ. ಒಂದು ಆಕಸ್ಮಿಕ ಸಂಗತಿ ಅಷ್ಟೇ ಅದು. ಆ ಮಟ್ಟಿಗೆ ಉಪಯುಕ್ತ. ಅವರು ಕೂಡ ಏನು ಮಾಡ್ತಾರೆ, ತುಂಬ ಒಳ್ಳೆ ಥರ ಹೊಗಳುತ್ತಾರೆ ಹೊರತು ತನಗೇನು ದೊಡ್ಡವರು ಅಂತ ಅವ್ರು ಹೇಳಬೇಕಾಗಿಲ್ಲ, ಇವ್ರು ತಿಳ್ಕೊಳ್ಬೇಕಾಗಿಲ್ಲ ಕೂಡ. ಕೆಲವು ಮೂರ್ಖರು ಏನು ಅದೇ ಇಶ್ಯೂ ಮಾಡಿಬಿಟ್ಟು ಕೊನೆಗೆ ಏನು ಮಾಡ್ತಾರೆ, ಅದನ್ನು ಮತ್ತೆ ಒಡಗುಡಿಸ್ಬಿಡ್ತಾರೆ. ಇಬ್ಬರು ಎಂದೆಂದು ಆಗಬಾರ್ದು ಗಲಾಟೆ ಬಿಸಿ 2 ಪಾರ್ಟಿಗಳು ಮಾಡಿಬಿಟ್ಟು, ಗೊತ್ತಾಯ್ತಾ, ಅದಾಯ್ತು ಇದಾಯಿತು ಅಂತೇಳಿ ಕೊನೆ ವಂಶ ಪಾರಂಪರ್ಯ ನಡೆಸಿ ಹಾಳು ಮಾಡಿ. ಈ ರೀತಿ ಆಗೇ ಗಲಾಟೆ ಶುರುವಾಗಿರೋದು. ಮಠಗಳ ಮಧ್ಯೆ ಗಲಾಟೆ ಆಗಲಿ ಬೇರೆ ಕಾರಣ ಇಲ್ಲ. ಅಂತ ಸಣ್ಣ ಯಾವುದೋ ಒಂದು ಇವೆಂಟ್ ಏನು ಮಾಡಿಬಿಡ್ತಾರೆ, ಅದನ್ನು ಬರಿಬೇಕಾದ್ರೆ ಇರಿಟೇಟಿಂಗಾಗಿ ಬರೀತಾರೆ. ಗೊತ್ತಾಯ್ತಾ? ಅವ್ರ ಕೈಲಿ ಆಗಲಿಲ್ಲ, ನಮ್ಮವ್ರು ಗೆದ್ದು ಬಿಟ್ಟರು, ಸಿಟ್ಟು ಬರುತ್ತಾ ಇಲ್ಲಾಗ. ಅಲ್ಲಿದ್ದರು ನಮ್ಮವ್ರು ಗೆದ್ದು, ಏನು ತಪ್ಪಲ್ಲ, ಅವರು ತಪ್ಪು ತಿಳ್ಕೊಬೋದು. ಅವ್ರ ಕೈಲಿ ಆಗಲಿಲ್ಲ, ನಮ್ಮವ್ರು ಗೆದ್ದರು. ಹೈಲೈಟ್ ಏನು ನಡೆದಿರುತ್ತೋ ಗೊತ್ತಿಲ್ಲ ನಮಗೆ. ಅಥವಾ ಇರಿಟೇಟಿಂಗಾಗಿ ಬರೀಬಾರ್ದು, ಪ್ರೊವೊಕೇಟಿವ್ ಥಿಂಗ್ಸ್ ತರಬಾರ್ದು ಹಾಗೆಲ್ಲ ಕೂಡ. ಅದು ಪ್ರೊವೊಕೇಷನ್ ಇಲ್ಲೇ ಇಲ್ಲ, ಅಲ್ಲಿ ಇವರೇ ಕ್ರಿಯೇಟ್ ಮಾಡ್ತಾರದು. ಇವಾಗ ಯಾವುದೋ ಪ್ರಸಂಗದಲ್ಲಿ ಹಾಗಾಗ್ಬೋದು, ಏನು ದೊಡ್ಡ ವಿಚಾರ ಅಲ್ಲ ಅದು. ಅದು ಸಂತೋಷಪಡು. ಇನ್ನೂ ಹಡೋದಾದರೆ ಪರಸ್ಪರ ಇದಿತ್ತು, ಅವ್ರು ಉತ್ತರ ಕೊಟ್ಟರು, ಅವರೇ ಎಂಕರೇಜ್ ಮಾಡ್ತಾರೆ ಅದನ್ನು. ಅದ್ರ ಬೇರೆ ರೀತಿ ಮಾಡೋದು ಹಿಂದೆಲ್ಲ ಹಾಗಾಗಿದೆ. ಸಂಧಾನ ಆಗಿದ್ದನ್ನು ಮತ್ತೆ ತಪ್ಪಿಸಿದ್ದಾರೆ, ಬಿಟ್ಟಿಲ್ಲ. ಕೆಲವರಿಗೆ ಅದೇ ಜೀವನೋಪಾಯ ಆದ್ದರಿಂದ ಬಿಡೋದು. ಎಲ್ಲ ಒಂದಾಗಿದ್ದರೆ ಪೂರ್ತಿ ಮತ್ತೆ ಕೆಡಿಸಿಬಿಟ್ಟು, ಗೊತ್ತಾಯ್ತಾ, ನಮ್ಮಿಂದನೇ ಒಂದಾಯ್ತು ಮತ್ತೆ ಅದು ಶುರು ಮಾಡೋದು. ಪಾಯಿಂಟ್ ಅದು ಒಂದು, ನಾವು ಭಾರಿ ದೊಡ್ಡವರು. ಅದು ಸಂಧಾನ ಆದಮೇಲೆ ಯಾರು ದೊಡ್ಡವ್ರ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಏನು ನಡೆಯುತ್ತೆ ಅಲ್ಲೀಗ, ಅಲ್ಲಿ ಕ್ಲೋಸ್ ಅಷ್ಟೇ. ಅದನ್ನು ಕಲ್ಲಾಕಿದ ಸಂಧಾನ ಹೋಯ್ತು ಮತ್ತೇ. ಹಾಗೆ ಮಾಡಬಾರ್ದು. ಅದು ಕೆಲವು ಉದ್ದೇಶನೇ ಆಗಿಲ್ಲ ಅಂತ ಅರ್ಥ ಆಗುತ್ತೆ. ಅದರಿಂದ ಎಷ್ಟೋ ಸರ್ತಿ ಪ್ರಯತ್ನ ನಡೆದಿದೆ ಅವೆಲ್ಲ. ಈಗ ನೋಡಿ ಏನಾಯಿತು. ಹಾಂ, ಅತಿ ಧರ್ಮದಿಂದ, ಧರ್ಮ ಅಲ್ಲ ಅತಿ ಧರ್ಮದಿಂದ ಕೊಲ್ಲಿಲ್ಲ ಅಂದ್ರೇನು ಹೇಳಿಲ್ಲ. ಅತಿ ಮಡಿ ಅಲ್ಲ ಅಂದ್ರೆ ಬಡಿ. ಹಾಂ ಹ್ಞೂ, ಅದೆಲ್ಲ ಕರೆಕ್ಟು. ಅವ್ರು ಕೊಂದಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಅತಿ ಧರ್ಮದಿಂದ ಕೊಲ್ಲಿಲ್ಲ, ಅಲ್ಲಿ ಪಾಯಿಂಟ್ ಇದೆ. ಅತಿ ಧರ್ಮದಿಂದ ಅಷ್ಟೇ ಪಾಯಿಂಟ್ ಇರೋದೇ ಹೊರತು ಧರ್ಮ ಅಲ್ಲ ಅಂತಲೂ ಹೇಳಲಿಲ್ಲ. ಹೇಳಿ ಭಾರಿ ಮಡಿ ಅಂತ ಅರ್ಥ ಆಯ್ತಲ್ಲ. ಈಗ ಸಾಯಂಕಾಲ ಎಷ್ಟು ಪಲ್ಟಿ ಹೊಡೆದ್ರು ಕೂಡ ನೀವು ಯಾವ ಮಡಿ ಆಗಲ್ಲ, ಅದು ಊಟ ಮಾಡಬೇಕು. ಏನೇ ಅವತ್ತಿನ ಮಟ್ಟಿಗೆ ಅದು ಎಂಥ ಮಡಿ ಅಲ್ಲ, ಅದು ಪಾರಾಯಣಕ್ಕೆ ಅದಕ್ಕೆಲ್ಲ ಬರ್ಬೋದೇ ಹೊರತು ದೇವ್ರ ಪೂಜೆ ಮಾಡೋಕ್ಕೆ ಬರೋದಿಲ್ಲ, ಮುಗೀತು. ಗೊತ್ತಾಯ್ತಾ? ಅಪವಾದಗಳು ಬೇರೆ, ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರಹಣ ಕಾಲ ರಾತ್ರಿ ಮಾಡಿದೆ, ಬೆಳಗ್ಗೆ ಏನೂ ತೊಗೊಂಡಿಲ್ಲ ಅವರು. ಗ್ರಹಣ ರಾತ್ರಿ ಪೂಜೆನೇ ಮಾಡ್ತಾರೆ, ಬೆಳಗ್ಗೆ ಪೂರ್ತಿ ವೇದ ಮಾಡಿಲ್ಲ. ರಾತ್ರಿ ಮಡಿ ಬರೋದು ಅವತ್ತು ಮಾತ್ರ. ಅವತ್ತು ಮಾಡಿದರೆ ಇನ್ನೊಂದು ದಿವಸ ಮಾಡೋಂಗಿಲ್ಲ. ಅದು ಅಪವಾದ ಅಷ್ಟೇ. ಅದು ವಿಶೇಷ ಪ್ರಸಂಗದಲ್ಲಿ ಮಾಡೋದು ಶಾಸ್ತ್ರ ಒಪ್ಪಿರುತ್ತೆ. ಅದ್ರ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡೋದಿಲ್ಲ. ಅತಿ ಧರ್ಮ ಆಗಲಿಲ್ಲ ಆಗ.
ಗೊತ್ತಂದು ಅದು ಕೆಲವೇ ವಿಷಯಗಳಲ್ಲಿ ಅದು ವಿಶೇಷ ಕೊಟ್ಟಿರ್ತಾರೆ. ಕ್ಷೀರಾಬ್ಧಿ ಪೂಜಾ ಅಂತ ಅವತ್ತು ಮಾಡಲೇಬೇಕು, ಗೊತ್ತಾಯ್ತಾ? ಅದು ವಿಶೇಷಾಂಶ. ವಚನಾದೇವದೇವಾನಾಂ ಯುದ್ಧತಿ ಮುಂದೆ ಹಿಂದಿದೆ. ಯದ್ಧತಾಸ್ತೇನ ದೋಷೇಣ ಪಾರ್ಥಃ ತೇನ ಅತಿವೇದನಾಂ ರಣೇ ವ್ರಜೇತ್. ಈತನಿಗೂ ಆ ರೀತಿ ಆದರೆ ಅಲ್ಲಿಗೆ ಸರಿ ಹೋದಾಗ ಲೆಕ್ಕ. ನ ತತ್ಪರತಃ ಸ್ಯಾತ್. ಆಗ ನಾನು ಯೋಚನೆ ಮಾಡಿದೆ ಅಂತ ಹೇಳ್ತಾಳೆ. ಇಷ್ಟು ದೇವತೆಗಳ ಸಭೆಯಲ್ಲಿ ತೀರ್ಮಾನ ಆಯ್ತಿದ್ದು, ಕೇಳಿಸ್ಕೊಂಡ್ಬಿಟ್ಲ ಅಲ್ಲಿ ಹೋಗಿದ್ದಕ್ಕೆ. ಇದಂತೂ ಆಗಬೇಕು, ಅದು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೇವತೆಯರು ತಗೊಂಡ ತೀರ್ಮಾನ ನಡಿಬೇಕು. ಆದರೆ ಅದು ಬೇರೆ ಯಾರಿಂದನೂ ಅರ್ಜುನನಿಗಾಗಿಬಿಟ್ರೆ ಮರ್ಯಾದೆ ಹೋಗುತ್ತೆ ಆ ಥರದ್ದು. ಅದಕ್ಕೆ ಮಗನಿಂದನೇ ಆಗಿಬಿಟ್ರೆ, ಮಗನಿಂದ ಆದರೆ ಮರ್ಯಾದೆ ಹೋಗೋದಿಲ್ಲ. ಯಾಕೆ ಸೋತು ರಿಸಲ್ಟ್ ಏನೋ ಅದೇನೇ, ಆದರೆ ಕೀರ್ತಿ ಜಾಸ್ತಿ ಆಗಿಬಿಡುತ್ತೆ ಮತ್ತೆ. ಎಂಥ ಮಗ ಅರ್ಜುನ ಎಲ್ಲದನ್ನು ಮಾಡಿದ ಮಗನ ಹೇಗೆ ತಯಾರು ಮಾಡಿದ್ದಾರೆ ಅಂದರೆ ತನ್ನನ್ನು ಮೀರಿಸಿಬಿಟ್ಟ ಅಂತ ಮಗ ತಯಾರು ಮಾಡಿದ್ದಾನೆ. ಪ್ಲಸ್ ಪಾಯಿಂಟ್ ಅದು. ಇದು ಓದ್ತಾ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆಚಾರ್ಯರು ತಂದೆ ಪುರಾಣ ಹೇಳ್ತಿದ್ದ ಕಾಲಕ್ಕೆ ನೀವು ಲಿಖಿತ ಅರ್ಥವನ್ನು ಹೇಳಲಿಲ್ಲ ಅಂತ ಸಭೆಯಲ್ಲೇ ಕೇಳಿಬಿಟ್ರು, ಗೊತ್ತಾಯ್ತಾ? ಸಭೆಯಲ್ಲೇ ಕೇಳಿದರು. ಅವರು ಸುಮ್ಮನೆ ಕೂತರು. ಆಯ್ತು ಇವ್ರನ್ನ ನೀನೇ ಹೇಳೋದ್ರು, ನೀವೇ ಹೇಳಿಬಿಟ್ರು. ಅವ ನಮಗೇನು ಅನಿಸುತ್ತಾಗ ತಂದೆಗೆ ಅವಮಾನ ಮಾಡಿದರು. ತುಂಬಿದ ಸಭೆಯಲ್ಲಿ ತಂದೆಗೆ ಅವಮಾನ ಮಾಡಿದರು. ಒಂದು ದೊಡ್ಡ ವಿಚಾರ ಅಲ್ಲ ಅದು. ಏನದು ಶಬ್ದದ ಅರ್ಥ ಹರಿಸರ್ವೋತ್ತಮತ್ವ ಅಂತ ಆಚಾರ್ಯ ಶಿವಭಟ್ಟ ಅವರನ್ನು ಖಂಡನೆ ಮಾಡಿದರು. ಯಾಕೆ? ಪ್ರಮೇಯಕ್ಕೆ ವಿರುದ್ಧ ಬಂದಿಲ್ಲ, ಅದು ಹೇಳೇ ಇಲ್ಲ ಅವರು. ಅನುಕ್ತಿ ದೋಷ ಅಷ್ಟೇ ಅದು. ಎಲ್ಲ ವಿಷಯನ ಎಲ್ಲ ಹೇಳೋಕ್ಕಾಗ ಗೊತ್ತಿದ್ದರೂ ಹೇಳೋದಿಲ್ಲ ಕೆಲವು ಸಲ. ಆ ಟೈಮ್ ಬೌಂಡ್ ಏನೇನೋ ಕಾರಣಗಳಿರುತ್ತೆ, ಹೇಳೋದಿಲ್ಲ. ಅದು ದೊಡ್ಡ ವಿಷಯ ಅಲ್ಲ, ಆಡೇ ಒಂದು ಶಬ್ದದ ಅರ್ಥ ಅಷ್ಟೇ. ಅದನ್ನು ಹೇಳಲಿಲ್ಲ ಅಂತ ಹೇಳಿಬಿಟ್ಟು ತುಂಬಿದ ಸಭೆಯಲ್ಲಿ ಕೇಳೋದಾ? ಆಮೇಲೆ ಕೇಳ್ಬೋದಾಗಿತ್ತು ಬೇಕಿದ್ದರೆ. ಮತ್ತು ಆಚಾರ್ಯ ಆಕ್ಷೇಪಣೆ ಮಾಡೋ ಪ್ರಸಂಗ ಇದೆ. ಈಗ ಇದೇ ಉತ್ತರ ಅದಕ್ಕೆ. ಆಚಾರ್ಯ ಏನು ಮಾಡಿದ್ರು? ಈಗ ತಂದೆ ಕೀರ್ತಿನ ಜಾಸ್ತಿ ಮಾಡಿದರೆ, ಕಡಿಮೆ ಮಾಡಲಿಲ್ಲ. ಅದು ಮಹಾಭಾರತಲ್ಲೇ ಬರುತ್ತೆ ಒಂದು ಜಾಗ. ದ್ವಾರಕ್ಕೆ ವರ್ಣನೆ ಮಾಡಬೇಕಾದ್ರೆ ಬರೀ ಲಿಸ್ಟ್ ಅದು. ಬಾಟ್ನಿ ಓದೋರು ಎಲ್ಲ ಹೇಳಕ್ಕೆ ಬರೋದಿಲ್ಲ ಇವತ್ತಿಗೂ ಕೂಡ. ಅಷ್ಟು ಹೆಸರು ಬರುತ್ತೆ ಅದರಲ್ಲಿ. ನೂರಾರು ಶ್ಲೋಕದಲ್ಲಿ ಬರೀ ಲಿಸ್ಟ್ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಒಂದೆರಡು ಇವತ್ತು ಬಿಡಬೇಕಾಗ್ತದೆ ನಾವು. ಆ ವಿಷಯ ಗೊತ್ತಾಗೋದಿಲ್ಲ ಅಷ್ಟು ಫಸ್ಟ್. ಕೆಲವು ಅಲ್ಲಲ್ಲೇ ಬಡಿಯವು, ಬೇರೆಯವ್ರಿಗೆ ಗೊತ್ತಿರೋ ಚಾನ್ಸೇ ಇರೋದಿಲ್ಲ. ಅರ್ಥ ಆಯ್ತಾ? ಅಂಥ ಹೊತ್ತಿನಲ್ಲಿ ಒಂದು ಬದ್ದಿಗೆ ಬಿಟ್ಟರೆ ಎಲ್ಲ ಹೇಳೋದು ಒಂದು ಬಿಟ್ಟಿದ್ರು ಅಂದರೆ ಭಾರಿ ಗ್ರೇಟ್ ಅವರು. ಆದರೆ ಮಗ ಅದನ್ನು ತಿಳ್ಕೊಂಡು ಮಗ ಅವ್ರಿಗಿದ್ದ ಅಂತ ಹೇಳಿದರೆ ಕೀರ್ತಿ ಜಾಸ್ತಿ ಆಗೋಯಿತು. ಒಂದು ಸಂಸ್ಕೃತದಲ್ಲಿ ಮಾತಿದೆ, ಪುತ್ರಾದಿಚ್ಛೇತ್ ಪರಾಜಯಂ. ಮಗನಿಂದ ಸೋಲು ಇಷ್ಟಪಡಬೇಕಂತೆ. ಅದೇ ರೀತಿ ಶಿಷ್ಯಾದಿ ಗುರುಗಳು ಕೂಡ ಶಿಷ್ಯ ಮಗ ಇದ್ದಾಗ ತಾನೆ ಮೀರಿಸ್ಬಿಡ ಮಗ ಬೇಕಂತ ಅವ್ರಿಗೆ ಭಾರಿ ಖುಷಿ ಆಗುತ್ತೆ. ದುಃಖ ಆಗೋದಿಲ್ಲ ಅವರಿಗೆ, ಭಾರಿ ಖುಷಿ. ದುಃಖ ಆದರೆ ಅವರು ಸರಿಯಾದವರಲ್ಲ ಅಂತ ಅರ್ಥ. ಅವರಿಗೆ ಅವರೇ ದೋಷ ಗೆದ್ದಿಲ್ಲ ಅಂತ ಆಗಿಬಿಡೋದು. ಎಂಜಾಯ್ ಮಾಡ್ತಾರೆ. ಅದು ಮಾತ್ಸರ್ಯ ಜಾಗ ಅಲ್ಲ ಅದು. ಅದಕ್ಕೇನೆ ಅರ್ಜುನನಿಗೆ ಹೀಗೆ ಆಗಿಬಿಟ್ರೆ ಸಮಸ್ಯೆ ಇಲ್ಲ ಅಂಥೇಳಿ ಈಗ ಮಾಡಿದ ಪ್ಲಾನ್ ಇದು. ಅವ್ರು ಮಾಡಿದ ಪ್ಲಾನ್ ಶಿಕ್ಷೆ ಆಗಬೇಕಷ್ಟೇ. ಶಿಕ್ಷೆ ಆಗಬೇಕು, ಇಲ್ಲದನ್ನು ಕ್ರಿಯೇಟ್ ಮಾಡಿದ್ಲು ವಿಲೂಪಿ. ರೀತಿ ಅರ್ಜುನಿಗೆ ಒಳ್ಳೇದಾಗಬೇಕು. ಯಾಕೆ ತನಗೆ ಅನುಗ್ರಹ ಮಾಡಿದ್ನಲ್ಲ ಅರ್ಜುನ. ತನ್ನ ವಿಷಯ ಗೊತ್ತಾದ ಮೇಲೆ ಏನು ಮಾಡಬೇಕು? ಕೈಲಾಸ ಸಹಾಯ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ಲು. ಅದಕ್ಕೆ ಜೋರಾನಕ್ಕೆ ಇಷ್ಟೆಲ್ಲ ಹೇಳಿದ್ದಾಗಿ. ಅದಕ್ಕಾಗಿ ಬಂದು ಕಾಯ್ಕೊಂಡು ಕೂತಿದ್ಲು. ಪ್ರಸಂಗ ಇಲ್ಲ ಬರೋ ಕಾರಣ ಇಲ್ಲ ಅಲ್ಲಿಗೆ. ಅವ್ರು ಬೇರೆ ಇವರು ಬೇರೆ, ಸಂಬಂಧ ಇಲ್ಲ. ಆದರೆ ಈ ಪ್ರಸಂಗ ನಡಿಬೇಕು ಅಂತಾರೆ ಬಂದು ಕಾಯ್ಕೊಂಡು ಕೂತಿದ್ಲು, ಮಾಡಿದ್ಲು. ವಚನ ದೇವದೇವಾನಾಂ ಯುದ್ಧ ಇತಿ ಆತ್ಮಜಮಬ್ರುವನ್. ಅದಕ್ಕೆ ನಾನು ಏನು ಮಾಡಿದೆ, ಬೇಡ ಅಂತ ಹೇಳಿದ್ರು ಕೂಡ, ಒಬ್ಬರನ್ನ ಇಷ್ಟಪಡದೆ ಹೋದರೂ ಕೂಡ ಯುದ್ಧ ಮಾಡು ಅಂತ ನಾನೇ ಮಾಡಿಸಿದ್ದು. ದೇವಾನಾಮೇವ ಸಂಕಲ್ಪಾತ್. ಆಮೇಲೆ ಅದು ಬಾಣ ಹೊಡೆದ ಅಂಬೋದು ನೆಪ ಅಷ್ಟೇ. ನಿಜವಾಗಲೂ ಅದಕ್ಕೆಲ್ಲ ಮೂರ್ಛೆ ಬಿದ್ದಿತ್ತಾತ. ಮುಖ್ಯವಾಗಿ ಮೂರ್ಛೆ ಬೀಳಲಿಕ್ಕೇನು ಕಾರಣ ಅಂದರೆ ದೇವಾನಾಮೇವ ಸಂಕಲ್ಪಾತ್ ಮೂರ್ಛಿತಸ್ಥೆ ಅರ್ಜುನೋ ಅಭವತ್. ದೇವತೆಗಳ ಸಂಕಲ್ಪ ಆಗಿತ್ತಾದ್ದರಿಂದ ಮೂರ್ಛೆ ಬಂತು ಅಷ್ಟೇ ಹೊರತು ಇದಕ್ಕಲ್ಲ. ಏಟು ಬಿತ್ತು, ಅನಸ್ತೇಶಿಯ ಕೊಟ್ಟರು. ಏಟು ಜೋರಾಗಿ ಬಿದ್ದಿರಬಹುದು, ಆದರೆ ಮೂರ್ಛೆ ಬರೋಷ್ಟು ಏಟು ಬಿದ್ದಿಲ್ಲ. ಅನಸ್ತೇಶಿಯಾದಿಂದ ಬದ್ದಾಯಿತು. ಇದು ಡಾಕ್ಟ್ರ್ ಮಾಡಿದ ಕೆಲಸ, ದೇವತೆಗಳು ಮಾಡಿದ ಕೆಲಸ. ಹಾಗಾಯಿತು. ಭುಕ್ತದೋಷ ಫಲಶ್ಚಾಯಂ ಪುನರ್ಭೋಕ್ಷತಿ ನಾಣ್ಯತಃ. ಈ ರೀತಿ ಒಂದು ಮಾಡಿದ್ರಿಂದ ನಾನೀಗ ಆಗಬೇಕಾದ ಆಗೋಯ್ತು. ಈಗ ಅರ್ಜುನನಿಗೂ ಕೂಡ ಯುದ್ಧದಲ್ಲಿ ಸೋಲು ಬಂತು, ಮೂರ್ಛಿತ ಗಾಢ ಮೂರ್ಛೆಗೊಳಗಾದ. ದೈವ ಸಂಕಲ್ಪ ಯಾರಿಗೂ ಗೊತ್ತಾಗೋದಿಲ್ಲ ಅದು. ಲೋಕದೃಷ್ಟಿಯಲ್ಲಿ ಅರ್ಜುನ ಮಗನಿಗೆ ಒಬ್ಬನಿಗೆ ಸೋತ ಅಂತಾಯಿತು. ಮಗ ಅಂಬೋದನ್ನು ನಾನು ಕ್ರಿಯೇಟ್ ಮಾಡಿದ್ದು, ಸೋತ ಅಂತಾಯಿತು. ಅಲ್ಲಿಗೆ ಅದು ಮುಗೀತು. ಇವ್ರು ಏನು ದೇವತೆಗಳ ಸಂಕಲ್ಪ ಕೆಲಸ ಮುಗಿದೋಯ್ತು. ಮತ್ತು ಇನ್ನೊಮ್ಮೆ ಅರ್ಜುನ ಸೋಲು ಪ್ರಸಂಗ ಬರೋದಿಲ್ಲ. ಮತ್ತು ಯುದ್ಧದಲ್ಲಿ ಈ ರೀತಿ ಅದು ಮುಂದೆ ಕೊನೆಯ ಸೋಲೋದು ಯುದ್ಧ ಅಲ್ಲ, ಅದು ಬೇರೆ. ಅದು ಇಂಥ ಪ್ರಸಂಗ ಅರ್ಜುನ ಬರೋದಿಲ್ಲ ಮತ್ತೆ. ಯಾಕೆ? ಭುಕ್ತದೋಷ ಫಲಶ್ಚಾಯಂ. ಭುಕ್ತದೋಷ ಫಲಶ್ಚಾಯಂ. ಭುಕ್ತದೋಷ, ಈ ದೋಷ ಫಲವನ್ನು ಅನುಭವಿಸಿರೋದ್ರಿಂದ ನಾ ಪುನರ್ಭೋಕ್ಷ್ಯತೆ ನಾಣ್ಯತೆ. ಇನ್ನೊಬ್ಬರಿಂದ ಇಂಥ ಅರ್ಜುನ ಬರೋದಿಲ್ಲ ಹೇಳಿದ್ದೆ. ಇವತ್ತು ಶಿಕ್ಷೆ ಕೊಡ್ತಾರಲ್ಲ, ಜಡ್ಜ್ ಒಳಗೆ ಹಾಕಿ ಜೈಲಿಗೆ ಹಾಕಿಬಿಟ್ಟಿರ್ತಾರೆ. ಎಷ್ಟೋ ದಿವಸ ಶಿಕ್ಷೆ ಅನೌನ್ಸ್ ಮಾಡ್ತಾರೆ. ಸಾಮಾನ್ಯ ಆಗೋದೇ ಹಾಗೆ. ಇಷ್ಟು ಕೊಟ್ಬಿಟ್ಟು ಇಷ್ಟು ದಿವಸ ಅನುಭವಿಸಿರೋದ್ರಿಂದ ಬ್ಯಾಲೆನ್ಸನ್ನು ಅನುಭವಿಸ್ಲಿ.
ಇಷ್ಟು ಜೈಲಲ್ಲಿ ಇದ್ದಾನೆ ಈಗಾಗಲೇ ಅವನು. ಅದಕ್ಕೇನು ಮಾಡ್ತಾರೆ, 7 ವರ್ಷ ಇದ್ದರೆ 3 ವರ್ಷ ಇದ್ದು ಬಿಟ್ಟರೆ 4 ವರ್ಷ ಮಾಡಿದರೆ ಸಾಕು. ಭುಕ್ತ ಅದಿಷ್ಟು ಭುಕ್ತ ಈಗಾಗಲೇ. ಆಯ್ತಾ, ಅನುಭವಿಸಿದ್ದನ್ನು ಮತ್ತೆ ಅನುಭವಿಸೋ ಪ್ರಸಂಗ ಬರೋದಿಲ್ಲ. ಆದ್ದರಿಂದ ಅರ್ಜುನ ಸೇಫ್. ಈಗ ಅರ್ಜುನಿಗೆ ಬೇರೆಯವರಿಂದ ಸೋತು ಕೀರ್ತಿ ಕಳ್ಕೊಳ್ಳೋ ಪ್ರಸಂಗ ಬರಲಿಲ್ಲ. ಇದು ಕೀರ್ತಿ ಹೋಗೋ ಪ್ರಸಂಗ ಇತ್ತು, ಹೋಗದಂತೆ ಮಾಡಿದೆ. ಶಿಕ್ಷೆ ಆಯಿತು, ಆದರೆ ಕೀರ್ತಿ ಹೋಗಲಿಲ್ಲ, ಕೀರ್ತಿ ವೃದ್ಧಿರೇ ಆಯಿತು. ಹಾಗೆ ಮಾಡದೆ ನಾ ಮಾಡಿದ ಪ್ಲಾನ್ ಅಂತ ಹೇಳ್ತಾಳೆ. ಭುಕ್ತದೋಷ ಫಲಶ್ಚಾಯಂ ಪುನರ್ಭೋಕ್ಷತೆ ನ ಅನ್ಯತಃ ಅನ್ಯೇನ ಪಾತಿತಸ್ಯಾಸ್ಯ ಯಶೋ ನಶ್ಯೇ ತ್ರಿಲೋಕಗಂ. ಅನ್ಯೇನ ಪಾತಿತಸ್ಯ ಅಸ್ಯ, ಬೇರೆ ಯಾರಿಂದಾದರೂ ಅರ್ಜುನ ಹೀಗೆ ಮೂರ್ಛಿತರಾಗಿ ಬಿದ್ದಿದ್ದರೆ ಅಸ್ಯ ಯಶಃ ನಶ್ಯೇತ್, ಅವನ ಕೀರ್ತಿ ಭಾರಿ ಕಳಂಕ ಬರ್ತಿತ್ತು. ಎಂಥದ್ದು ತ್ರಿಲೋಕಗಂ. ಅರ್ಜುನ ಹೆಸರು ಎಲ್ಲೆಲ್ಲಿ ಬಂದಿದೆ ಈಗ? 3 ಲೋಕ. ಕೆಲವೆಲ್ಲ ಇರುತ್ತೆ ಈಗ. ನಮ್ಮೂರಲ್ಲೇ ಕೆಲವು ದೊಡ್ಡ ಇವೆಂಟ್ ಆಗಿರುತ್ತೆ. ನಮ್ಮ ರಾಜ್ಯದಲ್ಲಾಗಬಹುದು, ಗೊತ್ತಾಯ್ತಾ, ನಮ್ಮ ದೇಶದಲ್ಲಾಗ್ಬೋದು. ಪರದೇಶದಲ್ಲಿ ಸೆಂಚುರಿ ಹೊಡೆದ, ಏನಾಗುತ್ತದು? ಎಲ್ಲ ದೇಶಕ್ಕೂ ಮುಟ್ಟೋಯ್ತು. ಅದು ಇಲ್ಲೇ ದೊಡ್ಡ ಸಾಹಸ ಮಾಡಿದ. ಬೇರೆ ದೇಶ ಜೊತೆ ಯುದ್ಧ ಮಾಡಬೇಕು, ಆಟ ಆಡ್ಬೇಕಾದ್ರೆ ರೆಕಾರ್ಡ್ ಮಾಡಿದ. ಅಲ್ಲಿ ಜನಕ್ಕೂ ಗೊತ್ತಾಯಿತು. ಮತ್ತು ಉಳಿದವರು ಕೂಡ ಎಲ್ಲೆಲ್ಲಿ ಇವತ್ತು ಬೆಳೆಯೋದು ಎಲ್ಲ ವಿಶ್ವವಿಖ್ಯಾತ ಆಗಿಬಿಡುತ್ತೆ. ಅದು ನಡೆದು ಒಂದು ಕಡೆ ಮುಟ್ಟಿದ ಜಗತ್ತಿಗೆ. ಅರ್ಜುನನ ಕೀರ್ತಿ ಅಷ್ಟಾಗಿತ್ತು. ಅರ್ಜುನ ಮೊದಲು ಎಂಥ ಕೀರ್ತಿ ಗಳಿಸಿದ್ದ. ಪಾರ್ಥ ಏವ ಧನುರ್ಧಾರಿ ಅನ್ಬೇಕು. ಅರ್ಜುನ ಬ್ಯಾಟ್ಸ್ಮನ್. ಎಲ್ಲರೂ ಬ್ಯಾಟ್ ಹಿಡ್ಕೊಂಡ್ರಲ್ಲ, ಏನಾಗಲ್ಲ, ಬ್ಯಾಟ್ಸ್ಮನ್ ಆಗೋದಿಲ್ಲ. ಅವ್ನು ತಂದುಕೊಂಡು ಬ್ಯಾಟ್ ತೊಗೊಂಬರ್ತಾನೆ. 5-6 ಬ್ಯಾಟ್ ಒಟ್ಟಿಗೆ ತಂದು ಕೊಡ್ತಾನೆ. ಕೊಡ್ಬೇಕಾದ್ರೆ ಒಬ್ಬ ಎಂಥ ಬ್ಯಾಟ್ಸ್ಮನ್ ಅಂತ ಯಾರು ಕರೆಯಲ್ಲ ಅವನು. ಬ್ಯಾಟ್ ಸಪ್ಲೈ ಮಾಡೋರು, ಸಪ್ಲೈಯರ್ ಬೇರೆ, ಅದು ಉಪಯೋಗಿಸೋದು ಬೇರೆ. ಉಪಯೋಗಿಸಿ ಅದು ಫುಲ್ ಅಡ್ವಾಂಟೇಜ್ ತೊಗೊಳೋದು ಬೇರೆ. ಅಡ್ವಾಂಟೇಜ್ ತೊಗೊಂಡ್ರೆ ಅದು ನಿಜವಾದ ಗ್ರೇಟ್. ಅದೇ ರೀತಿ ಅರ್ಜುನ ಅಂಥ ಹೆಸರು ಮಾಡಿದ್ದಾದ್ದರಿಂದ ಗಾಂಡೀವವೆಲ್ಲ ಸೂಪರ್ ಧನುಸುಗಳೇ. ಬಟ್ ಉಪಯೋಗಕ್ಕೆ ಬರಬೇಕಲ್ಲ. ಅರ್ಜುನದು ಮಾಡಿ ದೊಡ್ಡ ಹೆಸರು ಮಾಡಿದ್ದ. ಆ ಹೆಸರು ಹೋಗಬಾರದು ಅಂತ ಇಷ್ಟೆಲ್ಲ ಮಾಡಿದೆ ನಾನು. ನಾ ಅರ್ಜುನಸ್ಯ ಯಶೋ ನಶ್ಯೇದಿತಿ ದೇವೈರಿದಂ ಕೃತಂ. ದೇವತೆಗಳು ಅರ್ಜುನನ ಕೀರ್ತಿಗೆ ಧಕ್ಕೆ ಬರದಂತೆ ಆಗಲಿ. ಇದು ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾ? ಅರ್ಜುನ ABCD ಅಲ್ಲ, ಬರೀ ದೇವತೆಲ್ಲ. ದೇವರಾಜ ಆತ. ನ್ಯಾಯನೇ ಗೊತ್ತಾಯ್ತು. ನ್ಯಾಯನೇ. ಇದು ಅರ್ಥ ಮಾಡಿಕೊಂಡ್ರೆ ಇದು ನಮ್ಮ ಸಜ್ಜ ಇವರಲ್ಲಿ ಏನೋ ಅವ್ರವ್ರು ಏನೋ ಮಾಡ್ಕೊಂಡ್ಬಿಡ್ತಾರೆ ಅಲ್ಲ, ನ್ಯಾಯವಾಗೇ ನಡ್ಕೋತಾರೆ. ತಪ್ಪಿರ್ತಾರೆ ಯಾರೇ ಆಗಿದ್ದರೂ ಕೂಡ ಏನಾಗಬೇಕು, ಅವರಿಗೆ ಆ ಶಿಕ್ಷೆ ಆಗಬೇಕು. ದೇವತೆಗಳು ಸಭೆ ಸೇರಿದ್ದಾರೆ. ದೇವತೆಗಳಲ್ಲಿ ಸುಪೀರಿಯರ್ ಆಗ್ತಾರೆ ಆಗೋ ಸಭೆಯಲ್ಲಿ, ಆದರೆ ಶಿಕ್ಷೆ ಆಗಬೇಕು ಆತಗೆ. ಅದರಿಂದ ನಾಳೆ ಅನ್ಯಾಯ ಆಯಿತು ಅಂತ ಜನ ಅನ್ನಬಾರದು. ಆತನಿಗೆ ಒಬ್ಬ ಬ್ಯಾಲೆನ್ಸ್ ಆಗಿಬಿಡಬೇಕು. ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು. ಅದಕ್ಕೆ ನಾನು ಮಧ್ಯೆ ಸೇರಿಕೊಂಡು ಈ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಹೌದು, ಇಂದ್ರದೇವರಿಗೆ ಅನ್ಯಾಯ ಆಗಬಾರ್ದು ಅಲ್ಲ, ಬಂದಿರೋ ಕೀರ್ತಿ ಕಳಂಕ ಬರಬಾರ್ದು. ಬಂದಿರೋ ಕೀರ್ತಿಗೆ ಕಳಂಕ ಬರಬಾರ್ದು. ವಿನಾಕಾರಣ ಕಳ್ಕೊಡೋದಕ್ಕೆ ಹೋಗಬಾರ್ದು. ನಾರ್ಜುನಸ್ಯ ಯಶೋ ನಶ್ಯೇದಿತಿ ದೇವೈರಿದಂ ಕೃತಂ ಇತ್ಯುಕ್ತಃ ಪ್ರೀತಿಮಾಪೇದೆ ಪುತ್ರಭಾರ್ಯಾಯುತೋ ಅರ್ಜುನಃ ಇತ್ತಿ ಉಕ್ತಃ ಪ್ರೀತಿಂ ಆಪೇದೆ. ಅರ್ಜುನ ಏನು ಮಾಡಿದಾಗ ಪ್ರೀತಿಯನ್ನು ಹೊಂದಿದ. ಇದೆಲ್ಲ ಏನೇನೋ ಮನಸ್ಸಿಗೆ ಇದಾಗಿಬಿಟ್ಟು, ಮೊದಲು ಯುದ್ಧ ಮಾಡಲಿಲ್ಲ ಅಂತ ಸಿಟ್ಟು ಬಂದಿತ್ತು, ಆಮೇಲೆ ಭಾರಿ ಮಾಡಿದ ಅಂತ ಮತ್ತೆ ಸಿಟ್ಟು ಬಂತು. ಎಚ್ಚರ ತಪ್ಪಷ್ಟು ಜೋರಾಗಿ ಹೊಡೆದು ಬಿಟ್ಟು ಅದು ಏನೂ ಆಗಲಿಲ್ಲ. ಇದು ಬ್ಯಾಕ್ಗ್ರೌಂಡ್ ಅರ್ಥ ಆದಮೇಲೆ ಏನಾಯ್ತು ಅಲ್ಲಿಗೆ? ಇದು ಯಾರು ತಪ್ಪು ನಡೆದಿಲ್ಲ. ಇಲ್ಲಿ ಇವತ್ತು ಸಂಕಲ್ಪದಂತೆ ಆಗಬೇಕಾದನ್ನು ಮಾಡಿದ್ದಾರೆ. ದೊಡ್ಡ ಅಪ್ಪಗಿರಿ ಮುಂದೆ ಏನೋ ಆಗೋದನ್ನು ಈಗಲೇ ತಪ್ಪಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಸಮಸ್ಯೆ ಇಲ್ಲ. ಆಪೇದೆ ಪುತ್ರ ಭಾರ್ಯಾಯುತೋ ಅರ್ಜುನ. ಪುತ್ರಯುತ ಭಾರ್ಯಾಯುತ. ಪುತ್ರ ಬಭ್ರುವಾಹನ ಅವನೊಂದಿಗೆ ಕೂಡಿಕೊಂಡು ಪತ್ನಿ ಆಕೆ ನೋಡಿ ಭಾರ್ಯಾಯುತ. ಅವಕ್ಕೇನು ಭಾರ್ಯ ಸೇರಿಸಬಾರ್ದು ಲೂಪಿನ. ಅರ್ಜುನ ಅಲ್ಲಿ ಸಂತೋಷಪಟ್ಟ. ಇದಿಷ್ಟ ಇವೆಂಟ್ ಮುಗೀತೀಗ. ಅರ್ಥ ಆಯ್ತಾ? ಇವು ದೊಡ್ಡ ಪ್ರಸಂಗ ಏನು ನಡೆದೋಗಿತ್ತು ಅದನ್ನು ಮುಗಿಸಿದರು. ಬಭ್ರುವಾಹನ ಪ್ರಸಂಗ ಏನೇನೋ ಮಾಡಿ ಕೊನೆಗೆ ಎಲ್ಲೆಲ್ಲೋ ಶೋಭರಾಭಸ್ತುಮ್ ಕಥೆಗಳು, ಅವನ ಮಗ ಅವನಪ್ಪ ಇದೇ ರೀತಿ ನಡೀತು ಏನೋ ಹೇಳ್ತಾರೆ. ನಡೆದಿರ್ಬೋದು, ಫುಲ್ ಇದಲ್ಲ, ಡಿಟೋ ಅಲ್ಲ, ಭಾಳ ವ್ಯತ್ಯಾಸ ಇದೆ ಅದರಲ್ಲಿ. ಅಲ್ಲಿ ಅಜ್ಞಾನನೇ ಇತ್ತಲ್ಲಿ. ಇಲ್ಲಿ ಪೂರ್ತಿ ಜ್ಞಾನ ಇದೆ. ಇಬ್ಬರಿಗೂ ಜ್ಞಾನ ಇದೆ. ತಂದೆ ಮಕ್ಕಳಿಬ್ಬರಿಗೂ ಕೂಡ ಇವನಪ್ಪ ಅಂತ ಅವನಿಗೆ ಗೊತ್ತು, ಮಗ ಅಂತ ಈತನಿಗೆ ಗೊತ್ತು. ಕೇವಲ ಒಂದು ಪ್ರಿನ್ಸಿಪಲ್, ರಾಜನಾದವನು ಇನ್ನೊಬ್ಬ ರಾಜನ ಬಂದಾಗ ಅವನ ಪರಾಕ್ರಮ ತೋರಿಸಿ ಇದು ಮಾಡಿ ಪ್ರಯತ್ನ ಪಡಬೇಕು, ಸರೆಂಡರ್ ಆಗಬಾರ್ದು. ಈ ಮೆಸೇಜ್ ಕೊಡಬೇಕಾಗಿತ್ತು. ತನ್ನ ಮಗನೇ ಆದರೂ ಕೂಡ ಅವನಿಂದ ಏನು ನಿರೀಕ್ಷೆ ಮಾಡಬೇಕಾಗಿತ್ತು ನಡಿಬೇಕಾದ್ರೆ ಹಾಗಿತ್ತು, ಬೇರೆ ರೀತಿ ಇರಬಾರ್ದು. ಆ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟೆಲ್ಲ ನಡೀತು. ಯಜ್ಞಾರ್ಥಂ ತಾವು ಅಥಾಹೂಯ ಪೂಜಿತಃ ಪ್ರೇಯೌ ತತಃ ದ್ವಾರಕಾಯ ಸಮೀಪಸ್ಥಂ ಪ್ರದ್ಯುಮ್ನಾದ್ಯಾಹ ಸುತಾಹರೇಹೇ ಯಜ್ಞಾರ್ಥಂ ತೌ ಅಥ ಆಹೂಯ. ಅವರಿಬ್ಬರನ್ನು ಕೂಡ ಏನು ಮಾಡ್ದ? ಯಾರಿಬ್ಬರನ್ನ ಹೇಳಿ? 3 ಜನ ಹೇಳಿಲ್ಲ, ಇಬ್ಬರು ಅಂತ ಕರೆದಿದ್ದು. ಯಾರ್ಯಾರು? ತನ್ನ ಹೆಂಡತಿ ಮಗ ಇಬ್ಬರನ್ನು ಕೂಡ
ಅವರಿಬ್ಬರಿಂದ ಕೂಡ ಆಹೂಯ ಪೂಜಿತಃ ಅವರಿಂದ ಪೂಜಿತರಾಗಿ ಅಲ್ಲಿಂದ ಹೊರಟ. ದ್ವಾರಕಾಯಾ ಸಮೀಪಸ್ಥಂ ಪ್ರದ್ಯುಮ್ನಾದ್ಯಾ ಸುತಾ ಹರೇಹೇ. ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿ ಬಂದ ಅರ್ಜುನ? ದ್ವಾರಕೆಗೆ ಬಂದ. ಅವಾಗೇನು ಮಾಡಿದ್ರು ಗೊತ್ತಾ? ಪ್ರದ್ಯುಮ್ನಾದಿಗಳೆಲ್ಲ ಕುದುರೆ ಕಟ್ಟಾಕಿಬಿಟ್ರು. ಮತ್ತೆ ಆ್ಯಕ್ಚುಲಿ ಏನು ಮಾಡಬಾರ್ದಾಗಿತ್ತು ಅವ್ರೀಗ? ಕಟ್ಟಾಕೋ. ಯಾಕೆ? ಕೃಷ್ಣನಿ ಪ್ರಿಯ ಎಲ್ಲ ನಡೆದೋಗಿದೆ. ಇಷ್ಟಾದರೂ ಕೂಡ ಏನು ಮಾಡಿದ್ರು ಗೊತ್ತಾ? ಹೇಗೆ ಕೆಲಸ ಮಾಡುತ್ತೆ ನೋಡಿ. ಒಂದು ವಿಷಯ ಹೇಳ್ತಾರೆ ಅದರೀಗ. ಪ್ರದ್ಯುಮ್ನಾದ ಸುತಾಹರೇಹೇ ಪ್ರಸಹ್ಯ ಅಶ್ವಂ ಅಪಾಜಹೃಹು. ಪ್ರಸಹ್ಯ ಅಶ್ವಂ ಅಪಾಜಹೃಹು ಆಹ್ವಯಂತೋ ಅರ್ಜುನಂ ಪೃಥೆ ಸುಭದ್ರಾಹರಣಂ ಮಾರ್ಷ್ಟುಂ ನೀತೇ ಅಶ್ವೇ ತೈರ್ಧನಂಜಯ. ಸುಭದ್ರೆಗೆ ಅವತ್ತು ನೆನಪಿಟ್ಕೊಂಡು ಎಷ್ಟೋ ಹಳೆಯ ಕಥೆ ಅದು. ಅವತ್ತು ಹಾಗಾಯ್ತಲ್ಲ, ನಾವೆಲ್ಲ ಹೋದಾಗ ಅಪಹರಿಸಿಬಿಟ್ಟಿಯಲ್ಲ, ಇವತ್ತು ಒಂದು ಕೈ ನೋಡ್ಕೋತೇವೆ ಅಂತ ಹೇಳಿಬಿಟ್ಟು ಸೇಡಿನ ಮನೋ ಹೇಗೆ ಜಾಗೃತವಾಗಿರುತ್ತೆ ಎಂಬುದಕ್ಕೆ ಪ್ರಸಂಗ. ಈ ಅಡ್ವಾಂಟೇಜ್ ತೊಗೊಳ್ಳೋಕೆ ಟ್ರೈ ಮಾಡಿದ್ರು ಅವರಿಗೆ. ಕುದುರೆ ಕಟ್ಟಿ ಹಾಕಿಬಿಟ್ಟು ಪ್ರಸಹ್ಯ ಅಶ್ವಂ ಅಪಾಜಹೃಹು ಆಹ್ವಯಂತಹ ಅರ್ಜುನ ಮೃಧೇ. ಉದ್ದೇಶಪೂರ್ವಕ ಕುದುರೆಯನ್ನು ಕಟ್ಟಿ ಅರ್ಜುನನನ್ನು ಬಾ ಶಕ್ತಿ ಇದ್ದರೆ ಬಿಡಿಸ್ಕೊಂಡು ಹೋಗು ಅಂತ ಕಳಿಸಿ ಮೆಸೇಜ್ ಕಳಿಸಿದರು. ಅವತ್ತು ಮಾಡಿದ್ದೆಲ್ಲ ನಾವು ಇಲ್ದಾಗ ಕರ್ಕೊಂಡು ಹೋಗಿದ್ದೀಯಲ್ಲ, ನಾವು ಇದ್ದೇವೀಗ, ಏನು ಮಾಡ್ತೀವೋ ಮಾಡು, ನೀ ಶಕ್ತಿ ತೋರಿಸು ಅಂತ ಕೇಳಿದರು. ಅರ್ಜುನ ಏನು ಮಾಡಿದಾಗ ಇದು ಭಾಳ ಇಂಪಾರ್ಟೆಂಟ್. ಈಗ ಒಂದು ಸ್ವಲ್ಪ ವಿರಸಕ್ಕೆ ಹೋಗೋ ಪ್ರಸಂಗ ಒಂದು ದೃಷ್ಟಿಯಿಂದ ಇದು ಗೊತ್ತಾಯ್ತು. ಏನು ಅರ್ಜುನಿಗೆ ಭಾರಿ ಸಂಕಟ ಈಗ. ಯಾಕೆ? ಕೃಷ್ಣ ಅವ್ರ ಮೇಲೆ ಯುದ್ಧ ಮಾಡೋ ಸಾಧ್ಯತೆಯೇ ಇಲ್ಲ, ಬಿಡಾಗೋ ಇಲ್ಲ. ಕುದುರೆ ಅಂತ ತೊಗೊಂಡು ಹೋಗ್ಬೇಕಲ್ಲ, ಕುದುರೆ ತೊಗೊಂಡೋಗ್ಲೇಬೇಕಾಗಿದೆ, ಕರ್ತವ್ಯ. ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅವಾಗ ಏನು ಮಾಡ್ತಾನೆ ಅರ್ಜುನ? ಹಾಂ, ಮುಗಿದು ಸರೆಂಡರ್ ಆಗಿಬಿಟ್ಟಲ್ಲ. ಆಮೇಲೆ ಮುಗಿದೋಯ್ತು, ಸರೆಂಡರ್ ಆಗಿ ಕೊಟ್ಬಿಟ್ಟು ತಮ್ಮ ತಂದೆ ಅಂತ ಗೊತ್ತಾಯ್ತು, ಇದು ಅಂತಾಯಿತು, ಕ್ಲೋಸ್ ಆಯಿತು ವಿಷಯ. ಸರೆಂಡರ್ ಆಗಿ ಅಷ್ಟೇ, ಸರೆಂಡರ್ ಆಗಿಬಿಟ್ಟು ಸುಮ್ಮನೆ ಯುದ್ಧ ಮಾಡೋದು ಅಷ್ಟೇ ಹೊರತಾತ ಗೆಲ್ಲಬೇಕು ಆ ಉದ್ದೇಶ ಏನೂ ಇಲ್ಲವೇ ಇಲ್ಲ ಆತನಿಗೆ. ಮುಂದೆ ಇವ್ರಿಗೆ ಏನಿರಬೇಕದು? ಗೆದ್ದ ಮೇಲೆ ಕುದುರೆ ನಂದು, ನಾನೀಗ ಯಜ್ಞ ಮಾಡಬೇಕು, ಆ ಭಾವನೆ ಏನೂ ಇಲ್ಲ ಆತನಿಗೆ. ಯುದ್ಧ ಮಾಡೋದು ಪರೀಕ್ಷೆ ನೋಡಬೇಕು, ಯುದ್ಧ ಮಾಡೋದು ನೋಡಬೇಕು ಅಂತ ಹೇಳಿದ್ದು ಅಷ್ಟೇ. ಯುದ್ಧ ಮಾಡೋದು ನೋಡ್ಲಿಕ್ಕೆ ಹೊರಟು ಸ್ವಲ್ಪ ತಾಮೇಲೆ ಏನು ಮಾಡ್ತಿದ್ದ? ವೆರಿ ಗುಡ್ ಅಂತ ನಿಲ್ಲಿಸ್ಬಿಡ್ತಿದ್ದ. ಇಪ್ಪತ್ತೇ ಸೇರಿಕೊಡ್ತಿದ್ದು ಬಂದಿದ್ದು. ಆ ದೇವತೆಗಳ ಮಾಯೆಯಿಂದಾಗಿ ಉಲೂಪಿ ಇವೆಲ್ಲ ನಡೆದು ಬಿಟ್ಟು ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಸಾಲ್ವ್ ಆಯಿತು ಅಷ್ಟೇ. ಅದು ಆ್ಯಕ್ಚುಲಿ ನಡೆದಿದ್ದು ಎಷ್ಟು ಮಟ್ಟಿಗೆ ಅಂತ ಕೇಳಿದರೆ ಸ್ವಲ್ಪ ತಾಮೇಲೆ ಏನಾಗ್ತಿತ್ತು? ಭಾರಿ ಸಂತೋಷ ಆಯಿತು ಅಂಥೇಳಿ ಮುಗಿಸ್ಬಿಡ್ತಿದ್ದ ಅಷ್ಟೇ. ಎಲ್ಲ ರೀತಿ ಯುದ್ಧ ಆದಮೇಲೆ ಆಯ್ತಿದ್ದು ಸಾಕು, ಏನೋ ಅಂದ್ಕೊಂಡಿದ್ದೆ, ಚೆನ್ನಾಗಿ ಕಲ್ತಿದ್ದೆ ನೀನೀಗ ಅಂತ ಅಪ್ರಿಷಿಯೇಟ್ ಮೇಲೆ ನಿಲ್ಲಿಸ್ಬಿಡ್ತಿದ್ದ. ಅಲ್ಲಿಗೆ ಅದು ಮುಗಿದೋಗ್ತಿತ್ತು. ಈ ಪ್ರಶ್ನೆ ಬಂದಿಲ್ಲ ಅಲ್ಲಿ. ಗೌರವಾದ್ ವಾಸುದೇವಸ್ಯ ಮಾತುಲಸ್ಯ ಚ ಕೇವಲಂ ಮಾತುಲಾಯ ಅಬ್ರವೀದಶ್ವಂ ಹೃತಂ ಪೌತ್ರೈರಬಂಧುವತೆ. ಗೌರವಾದ್ ವಾಸುದೇವಸ್ಯ, ಕೃಷ್ಣನ ಮೇಲಿನ ಗೌರವದಿಂದಾಗಿ ಮಾತುಲಸ್ಯ ಚ ಕೇವಲಂ. ಮಾತುಲ ಅಂದರೆ ಯಾರು? ವಾಸ್ತುಲ ಅಂದರೆ ಏನರ್ಥ? ಸೋದರ ಮಾವ. ಸೋದರ ಮಾವ ಅಂದರೆ ಏನಾಗಿರ್ಬೇಕಾತ? ತಾಯಿಗೆ ಇಲ್ಲ ಅಣ್ಣ ಇಲ್ಲ ತಮ್ಮ ಆಗಿರ್ಬೇಕು, ದೊಡ್ಡವರು ಚಿಕ್ಕವರು. ಇಲ್ಲಿ ಅರ್ಜುನ್ ನಿಜವಾಗ್ಲೂ ಏನಾಯಿತು? ಕುಂತಿ ದೊಡ್ಡವಳು, ವಸುದೇವ ದೊಡ್ಡವರು. ಕುಂತಿ ಮೊದಲು, ಆಮೇಲೆ ವಸುದೇವ ಹುಟ್ಟಿತ್ತು. ಆದ್ದರಿಂದಾಗಿಯೇ ಸೋದರ ಮಾವ ಸರಿ ಹೋಯ್ತು ಅಲ್ಲಿಗೆ. ಯಾಕೆ ಆ ಮೊದಲು ಕರಾರಾಗಿತ್ತು. ಕುಂತಿ ಭೋಜ ಇಬ್ಬರು ಫ್ರೆಂಡ್ಸು, ಶೂರರಾಜ ಇಬ್ಬರು ಕೂಡ. ಆಗ ಆತ ಏನು ಮಾಡ್ದ? ಆತ ಮಕ್ಕಳೇ ಇಲ್ಲ ಕುಂತಿ ಭೋಜನಿಗೆ. ಆಗ ನನಗೇನು ಮೊದಲು ಮಗು ಹುಟ್ಟಿದ ಕೊಡ್ತೀನಿ ಅಂತ ಹೇಳಿಬಿಟ್ಟ. ಮೊದಲು ಹುಟ್ಟಿದ್ದು ಹೆಣ್ಣು ಕೊಟ್ಟುಬಿಟ್ಟ. ಅದನ್ನು ಆತ ಸ್ವೀಕಾರ ಮಾಡಿದ್ದ. ಮುಂದೆ ಇಬ್ಬರಿಗೂ ಮಕ್ಕಳಾದರು, ಬೇರೆ ಇತರ ಆದರೂ ಮಕ್ಕಳಾದರು, ಕುಂತಿ ಭೋಜನ ಕೂಡ. ಅದೆಲ್ಲ ನಡೆದಿದ್ದ ಕತೆ. ಈಗೇನು ಮಾಡಿದರು? ಅದು ಹೇಳ್ಕೊಂಡು ಹೇಳಿದರು. ಕೃಷ್ಣವೇನ ಭಕ್ತಿಯಿಂದಾಗಿ ಮಾತುಲಶ್ಚ ಚ ಕೇವಲಂ ಮಾತುಲಾಯ ಅಬ್ರವೀದಶ್ವಂ, ಮತ್ತು ವಸುದೇವನ ಮೇಲೆ ಗೌರವದಿಂದಾಗಿ ಮಾತುಲಾಯ ಅಬ್ರವೀತ್ ಅಶ್ವಂ ಹೃತಂ ಪೌತ್ರೈರಬಂಧುವತ್. ಹೋಗಿಬಿಟ್ಟು ನಿಮ್ಮೆಲ್ಲ ಏನು ಮಾಡಿದ್ದಾರೆ ಇವರೆಲ್ಲ ಕೂಡ? ವಸುದೇವ ನಿನ್ನ ಮೊಮ್ಮಕ್ಕಳಿದ್ದಾರಲ್ಲ, ಮೊಮ್ಮಕ್ಕಳು ಅಂದರೆ ಯಾರೀಗ? ಕೃಷ್ಣ ಮಗ, ಪ್ರತಿಯೊಬ್ಬರು ಮೊಮ್ಮಕ್ಕಳಿಗ. ನಿನ್ನ ಮಕ್ಕಳೆಲ್ಲ ಕೂಡ ಒಳ್ಳೆ ಶತ್ರುಗಳು ಮಾಡಿಬಿಟ್ಟಿದ್ದಾರೆ, ಕುದುರೆ ಕಟ್ಟಿ ಹಾಕಿಬಿಟ್ಟಿದ್ದಾರೆ ಈಗ, ಸೊ ಬಿಡಿಸ್ಕೊಡು ಅಂತ ಹೇಳ್ತಾರೆ. ತಕ್ಷಣ ಬರ್ತಾರೆ ವಸುದೇವ, ಒಂದು ಬಿಟ್ಟು ಬೈತಾನೆ. ಸ ನಿರ್ಭರ್ಸ್ಯ ಕುಮಾರಾಂತಾನ್ ಮೇಧ್ಯಂ ಅಶ್ವಂ ಅಮೋಚಯತೆ. ಆತ ಬಂದು ಮಕ್ಕಳನ್ನೆಲ್ಲ ಬೈದುಬಿಟ್ಟು ಇಂಥ ಹೊತ್ತಲ್ಲಿ ಹಾಗೆಲ್ಲ ಮಾಡ್ತಾರೆ ಅಂತ ಹೇಳಿ ಬಿಡಿಸಿ ಕಳಿಸ್ಬಿಡ್ತಾರೆ. ನೋಡಿ ಅರ್ಜುನ ಹೇಗೆ ಮಾಡಿದ. ಧೃತರಾಷ್ಟ್ರ ಹಾಗೆ ಮಾಡಿದರೆ ಏನಾಗ್ತಿತ್ತು? ಪ್ರಸಂಗ ಬರ್ತಾನೆ ಇಲ್ಲ, ವಂಶ ಉಳಿಸ್ಕೊತಿದ್ದ. ಅದೆಂದು ಕಾಂಪ್ರಮೈಸ್ ಮಾಡೋಕ್ಕೆ ಎಷ್ಟು ಚಾನ್ಸ್ ಕೊಟ್ಟರೂ ಒಪ್ಕೊಳ್ಳಿಲ್ಲ. ಕೊನೆಗೆ ತಪ್ಪು ಮಾಡ್ದ. ತಂದೆಯಾಗಿ ತನ್ನ ಕೆಲಸ ನಿರ್ವಹಣೆ ಮಾಡಬೇಕಾಗಿ ಎಷ್ಟೋ ಸಲ ಚಿಕ್ಕವರು ತಪ್ಪು ಮಾಡಿದಾಗ ಸೀನಿಯರ್ಸ್ ಏನು ಮಾಡಬೇಕದನ್ನು ರೆಕ್ಟಿಫೈ ಮಾಡಬೇಕದು. ಅದು ಬಿಟ್ಬಿಟ್ಟು ತಲೆ ಹಾಕಿಬಿಟ್ಟು ಹಾಕಿ ಕೊನೆಗೆ ಅವ್ರನ್ನೇ ಕಳ್ಕೊಂಡ ಸ್ಥಿತಿ ಬಂದು. ಇಲ್ಲಿ ತಕ್ಷಣ ಹೋದ, ಸರಿ ಮಾಡಿದ, ಮುಗಿಸ್ದ. ಸ ನಿರ್ಭಸ್ಯ ಕುಮಾರಾಂತಾನ್ ಮೇಧ್ಯಂ ಅಶ್ವಂ ಅಮೋಚಯತೆ. ಮೇಧ್ಯಾಶ್ವ ಅಂದರೆ ಏನು? ಮೇಧ ಅಂದರೆ ಯಜ್ಞ,
ಮೇಧೋ ಯಜ್ಞ ಸಮುದ್ದಿಷ್ಟ ಯಾಜ್ಞೀಯಂ ಮೇಧ್ಯಮುಚ್ಯತೆ ಅಂತ ಹೇಳ್ತಾರೆ. ಮೇಧ ಬೇರೆ ಮತ್ತೆ ಮೇಧ ಅಂದರೆ ಯಜ್ಞ, ಅಶ್ವಮೇಧ ಅದು ಯಜ್ಞ. ಅದಕ್ಕೇನು ಮಾಡಿದರು, ಅದು ಯಜ್ಞಕ್ಕೆ ಯೋಗ್ಯವಾದದ್ದೇನದು ಮೇಧ್ಯ. ಮೇಧ್ಯ. ಅಮೇಧ ಯಜ್ಞಕ್ಕೆ ಬರೋದಿಲ್ಲ, ಅಮೇಧ್ಯ ಅಂತ ಹೆಸರು ಬಂತು. ಯಾರು ಮೇಧ್ಯ ಪದ ಕಡಿಮೆ, ಅಮೇಧ್ಯ ಜಾಸ್ತಿ ಕಡಿರ್ತಾರೆ. ಅಮೇಧ್ಯ ಅಂತ ಹೇಳಿದ್ರೆ ಮಲಮೂತ್ರಾದಿಗಳೆಲ್ಲ ಏನವು ಅಮೇಧ್ಯ ಅಂಥೇಳಿ. ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ವಿಶ್ವಾಮಿತ್ರ ಯಜ್ಞಕ್ಕೆ ಮಾಡೋದು ಬೇಕಾದ್ರೆ ತಂದು ಹಾಕ್ತಿದ್ರು, ಕೆಡಿಸಿಬಿಡ್ತಾಯಿದ್ರು. ಯಜ್ಞಕ್ಕೆ ಹವಿಸ್ ಹಾಕೋದ್ರ ಬದಲು ಅದು ಹಾಕೋದ್ರಿಂದ ಯಜ್ಞ ಕೆಟ್ಟೋಗ್ತಿತ್ತು. ಆ ದೃಷ್ಟಿಯಿಂದ ಮೇಧ್ಯಂ ಅಶ್ವಂ, ಯಜ್ಞಕ್ಕೋಸ್ಕರ ಇದ್ದಂಥ ಕುದುರೆಯನ್ನು ಯಾವುದೋ ಕುದುರೆ ಕೊಟ್ಟು ಕಳಿಸ್ತಿಲ್ಲ, ಅದೇ ಕುದುರೆನೇ ಕೊಟ್ಟು ಕಳಿಸಿದ್ರು. ಅಶ್ವಂ ಅಮೋಚೆ, ಬಿಡುಗಡೆಯನ್ನು ಮಾಡಿಸಿದ. ಮಾತುಲಂ ಸಪ್ರಣಮ್ಯಾಥ ಯಜ್ಞಾರ್ಥಂ ತಾನ್ನಿ ಮಂತ್ರೆ ಚ. ಇಲ್ಲೂ ಹಾಗೇನೆ ಅರ್ಜುನ ಶರಣಾಗಿಬಿಟ್ಟ ಇರಣ ಅಲ್ಲ, ಅದು ಬಂಧುತ್ವ ಅಲ್ಲಿರೋದು. ಬಂಧುತ್ವ ಇದ್ದಿದ್ದರಿಂದ ಇದು ಸೋಲು ಗೆಲುವಿನ ಪ್ರಶ್ನೆ ಬರಲಿಲ್ಲ. ಇಲ್ಲಿ ಸೋಲುವಿನ ಪ್ರಶ್ನೆ ಇಲ್ಲ. ಕಟ್ಟಿದ್ರು, ಬೇರೆ ಕಟ್ಟಿಬಿಟ್ರು, ಮುಗಿದೋಯ್ತು ಕಥೆ. ಸ ನಿರ್ಭತ್ಸ್ಯ ಸುಕುಮಾರಾಂತಾನ್ ಮೇಧ್ಯಮಶ್ವಂ ಅಮೋಚಯತ್ ಮಾತುಲಂ ಸಪ್ರಣಮ್ಯಾಥ ಯಜ್ಞಾರ್ಥಂ ತಾನ್ನಿ ಮಂತ್ರೆ ಚ. ತಕ್ಷಣ ಅರ್ಜುನ ಕುದುರೆ ತೊಗೊಂಡ, ಅವರಿಗೆಲ್ಲ ನಮಸ್ಕಾರ ಮಾಡಿದೆ. ಯಾರಿಗೆ? ಮಾತುಲ ವಸುದೇವನಿಗೆ. ಯಜ್ಞಕ್ಕೆಲ್ಲ ಆಮಂತ್ರಣ ಕೊಟ್ಟ, ಅಲ್ಲಿಂದ ಹೊರಟ. ಮುಂದೆ ಏನಾಗುತ್ತೆ? ನಾಳೆ ಅಂದರೆ ನಾಡಿದ್ದು